ಹಾಯ್ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೂ ಮತ್ತು ತಮ್ಮ ಕುಟುಂಬದವರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಪ್ರಿವಿಯಸ್ ಕ್ಲಾಸ್ನಲ್ಲಿ ನಂಬರ್ ಸಿಸ್ಟಮ್ನಲ್ಲಿ ಪಾರ್ಟ್ 1 ಅನ್ನು ನೋಡಿದ್ದೀರಿ. ನಾನು ನಿಮ್ಮ ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್ ಸರ್. ಓಕೆ, ಬನ್ನಿ ಸ್ನೇಹಿತರೆ, ಮ್ಯಾಥ್ಸನ್ನು ತುಂಬ ಈಸಿಯಾಗಿ ನಾವು ಮಾಡ್ತಾ ಇದ್ದೀವಿ. ನಂಬರ್ ಸಿಸ್ಟಮ್ ಮೇಲೆ ಪ್ರಿವಿಯಸ್ ಇಯರ್ ಆದಂಥ ಎಕ್ಸಾಮ್ CHS ಅಲ್ಲಿ ನೋಡಿದ್ದು ರೀ, ಪೇಜ್ 12 ನೋಡಿದ್ದು, GD ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ, RRB NTPC ಅನ್ನು ಕೂಡ ನೋಡೋಣ. ಹೌದಾ, 8 ಕ್ವಶನ್ಸ್ ಪ್ರಿವಿಯಸ್ ಕ್ಲಾಸ್ನಲ್ಲಿ ಆಗಿದ್ದು. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳು ಯಾವುದನ್ನು 4, 7 ಮತ್ತು 23 ವಿಭಜಿಸಬಹುದು? ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ಡಿವಿಜಿಬಲ್ ಬೈ 4, 7 and 23? ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. 6, 4, 5, 7 ಅಂತ ಕೊಟ್ಟಿದ್ದಾರೆ, 6, 4, 4, 0 ಕೊಟ್ಟಿದ್ದಾರೆ, 6, 2, 4, 5 ಅಂತ ಕೊಟ್ಟಿದ್ದಾರೆ, 6, 4, 9, 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ 4, 7, 25 ವಿಭಜಿಸುವಾಗ ಒಂದು ಥಿಂಕ್ ಮಾಡ್ಕೋಬೇಕು, ಅವುಗಳ LCM ಅನ್ನ ತಕ್ಕೋಬೇಕು. ಯಾರ LCM? 4 ಮತ್ತು 7 ಮತ್ತು 23 ಲಸ ತಕ್ಕೋಬೇಕು. ಯಾಕಂದ್ರೆ ಇಲ್ಲಿ ಯಾವ ಸಂಖ್ಯೆ 4, 7, 23 ವಿಭಜಿಸಬಹುದು ಅಂದಾಗ ಇವುಗಳ LCM ಅನ್ನು ತಕ್ಕೋತೀರ. ಹಾಗಾದ್ರೆ 4, 7, 23 LCM ಎಷ್ಟು? ಹೌದಾ, 4, 7 ಎಷ್ಟು? 28. 28 ಇಂಟು 23 ಮಾಡಬೇಕು. ಹೌದಾ, 28 ಇಂಟು 23 ಮಾಡಿದ್ರೆ 23 ಎಂಟ್ಲೆ ಸೈಡ್ ತೊಗೊಂಡ್ಬಿಡ್ರಿ, ಆರಾಮಾಗಿ ಮಾಡ್ರಿ. 23 ಎಂಟ್ಲೆ ಎಷ್ಟಾಗತ್ತೆ ರೀ? 8 3 24, 8 2 16 ಸರ್. 16 ಪ್ಲಸ್ 2 18 ಕೈಲಿ 18 ಕೈಲ ಹಿಡಿದ್ರೆ 4 ತಗೋತೀರ. ನೆಕ್ಸ್ಟ್ 23 2 46, 46 ಪ್ಲಸ್ 18 56, 64, 644 ಇವುಗಳ ಲಸ ಆಯ್ತು. ಹಾಗಾದ್ರೆ 644 ಲಸ ಆದ್ರೆ ಆಪ್ಷನ್ ಎ 6, 4, 5, 7 ಇದೆ. ಇದು 644 ಅಂದ್ರೆ ಡಿವಿಜಿಬಲ್ ಆಗೋಲ್ಲ. 6440 ಈಜಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು 644ರಿಂದ ಪೂರ್ತಿಯಾಗಿ ಡಿವಿಜಿಬಲ್ ಆಗುತ್ತೆ. 644 ಒಂದ್ಲೆ 644 ಹತ್ತಲೆ ರಿಮೈಂಡರ್ ಎಷ್ಟು ಉಳಿತು? 0 ಉಳಿತು. ಹಾಗಾದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಂತ ಸಂಖ್ಯೆಯ ಲಸ, ಲೀಸ್ಟ್ ಕಾಮನ್ ಲಸ ಅಂತ ತಗೋಬೇಕ್ರಿ. ಹೌದಾ, ಲಸ LCM ಅನ್ನ ತಗೋ, ಲೀಸ್ಟ್ ಕಾಮನ್ ಮಲ್ಟಿಪ್ಲೈ. ಆಮೇಲೆ SCF ಅಂದ್ರೆ ಏನ್ರಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಮತ್ತು SCF ಅನ್ನ ನೋಡೋಣ. ಹೌದಾ, ನಂಬರ್ ಸಿಸ್ಟಮ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ LCM ಮತ್ತು SC ಬಗ್ಗೆ ಪೂರ್ತಿ ನೋಡೋಣ. ಲಸ ತಕೊಂಡ್ಮೇಲೆ ಎಷ್ಟು ಬಂದ್ರೆ 644. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. 644 ಮುಂದೆ ಒಂದು 0 ಇಟ್ಟುಬಿಟ್ರೆ ಸಾಕು, ಆಪ್ಷನ್ ಬಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ತುಂಬಾ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ಒಂದು ಕ್ವಶನ್ಗೆ ನಿಮ್ಗೆ ಇರೋದು 0.36 ಸೆಕೆಂಡ್ ಮಾತ್ರ. 36 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೇಕು ನಾವು. ಹಾಗಾದ್ರೆ 36 ಸೆಕೆಂಡಲ್ಲಿ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ತುಂಬ ಮಾಡಬೇಕು. ಇಲ್ಲಿ ಮನೆಯಲ್ಲಿ ಕುಂತಾಗ ಯಾವುದೇ ಕ್ವಶನ್ ಬಿಡಿಸಿದಾಗ ತುಂಬ ಖುಷಿ ಅನಿಸುತ್ತೆ. ಇಷ್ಟು ಈಜಿನಾ ಅಂತೇಳಿ ಯಾವುದೇ ಕ್ಲಾಸನ್ನು ನೋಡಿದ್ರೆ ಆ ಒಂದು ಕ್ವಶನ್ ಬಿಡಿಸೋಕೆ 4 ನಿಮಿಷ 5 ನಿಮಿಷ 10 ನಿಮಿಷ ತಗೋತೀವಿ. ಆದರೆ ಎಕ್ಸಾಮ್ನಲ್ಲಿ ಅದನ್ನೇ 36 ಸೆಕೆಂಡಲ್ಲಿ ಬಿಡಿಸ್ಬೇಕು. ನಿಜವಾದ ನಿಮ್ಮದು ಗೊತ್ತಾಗೋದು, ಸ್ಟಡಿ ಆಗೋದು, ನಿಮ್ದು ಏನಿದೆಯಲ್ಲ ಎಲ್ಲ ಗೊತ್ತಾಗೋದು ಎಲ್ಲಿ? ಎಕ್ಸಾಮ್ನಲ್ಲಿ ಮಾತ್ರ. ಇಲ್ಲಿ ನೀವು ಹಾಗೆ ಹೀಗೆ ನಾ ಎಕ್ಸಾಮ್ ಪಾಸ್ ಆಗ್ತೇನೆ, ನಾ ಮಾಡ್ಬೋದು, ನೀವು ಮಾಡ್ಬೋದು ಅಂತ ಇಲ್ಲಿ ಥಿಂಕ್ ಮಾಡ್ತಾರೆ. ಆದರೆ ಎಕ್ಸಾಮ್ನಲ್ಲಿ ಅದಾಗಲ್ಲ. ಯಾಕಾಗಲ್ಲ? ಅವ್ರು ಮಾಡತಕ್ಕಂಥ ಅವ್ರ ಮಿಸ್ಟೇಕನ್ನು ಎಕ್ಸಾಮ್ನಲ್ಲಿ ಅವರೇ ತಪ್ಪಾಗಿ ಮಾಡ್ತಾರೆ. ಓಕೆನಾ ಸ್ನೇಹಿತರೆ? ಬನ್ನಿ, ಒಂದು ವೇಳೆ 1, 2, 3, 4, 5, 6, 7 y ಅನ್ನು 11ರಿಂದ ವಿಭಜಿಸಬಹುದಾದ್ರೆ ಆಗ y ನ ಮೌಲ್ಯವೆಷ್ಟು? ಇದು CHS ಅಲ್ಲೂ 2024 ಪ್ರಶ್ನೆ. ಹೌದಾ, if 1, 2, 3, 4, 5, 6, 7 y is divisible by 11, then what is the value of y ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ y ಮೌಲ್ಯವನ್ನ ಕಂಡುಹಿಡಿಯುವಾಗ ನಿಮಗೆ 11 ರೂಲ್ ಗೊತ್ತಿರಬೇಕು. 11 ರೂಲ್ ಏನಿದೆ? ಸೊ ಆಡ್ ಪ್ಲೇಸಸ್ ಮೈನಸ್ ಈವನ್ ಪ್ಲೇಸಸ್. ಬನ್ನಿ, ಸಂಖ್ಯೆಯನ್ನ ಬರ್ಕೊಡ್ರಿ. ಮೊದಲು ಸಂಖ್ಯೆಯನ್ನ ಬರ್ಕೊಡ್ರಿ. 1, 2, 3, 4, 5, 6, 7 y ಇದೊಂದು ಸಂಖ್ಯೆ ಇದೆ. ನಾವು ಇದರಲ್ಲಿ ಏನು ಮಾಡ್ತೀವಿ ಸರ್? ಒಂದು ಆಡ್ ಪ್ಲೇಸ್ ಅನ್ನ ತಗೋತೀವಿ, ಇನ್ನೊಂದು ಏನು ಮಾಡ್ತೀವಿ? ಈವನ್ ಪ್ಲೇಸ್ ನಲ್ಲಿ ಮೈನಸ್ ಮಾಡಿದಾಗ ಇದು ಉತ್ತರ ಸಿಗುತ್ತೆ. ಇದು 11 ರೂಲ್ ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಆಡ್ ಪ್ಲೇಸ್ ಯಾವ ತಗೊಳ್ರಿ? 1 ಪ್ಲಸ್ 3 4, 4 ಪ್ಲಸ್ 5 9, 9 ಪ್ಲಸ್ 7 16. ನೆಕ್ಸ್ಟ್ ಇದು ಆಡ್ ಪ್ಲೇಸ್ ಆಯ್ತು. ಮೈನಸ್ ಯಾವ್ದನ್ನು ತಗೋತೀರಾ ಸರ್? ಈವನ್ ಪ್ಲೇಸ್ ತಗೊಳ್ರಿ. ಈವನ್ ಪ್ಲೇಸ್ 2 ಪ್ಲಸ್ 4 6, 6 ಪ್ಲಸ್ 6 12, 12 ಪ್ಲಸ್ y 12 ಪ್ಲಸ್ y ಬಂತು. 12 ಪ್ಲಸ್ y ಬಂದಮೇಲೆ ನಾವಿಲ್ಲಿ ಏನು ಹೇಳಿದ್ದೆ ನಿಮಗೆ ಸರ್? ಇದರ ಆನ್ಸರು ಒಂದು 0 ಇರಬೇಕು ಅಥವಾ ಮಲ್ಟಿಪಲ್ ಆಫ್ 11.
11ರಿಂದ ಮಲ್ಟಿಪಲ್ ಆಗಬೇಕು ಅಥವಾ ಏನಿರಬೇಕು 0 ಇದ್ದರೆ ಅದ್ರ ಆನ್ಸರ್ ಕರೆಕ್ಟು. ಹೌದಾ? ಇವಾಗ ಇಲ್ಲಿ ಏನಿದೆ ಅಂದರೆ ನಮಗೆ ಏನು ಕೇಳಿದ್ರು ವಾಯ್ ವ್ಯಾಲ್ಯೂವನ್ನು ಕೇಳಿದ್ರಿ. ವಾಯ್ ವ್ಯಾಲ್ಯೂ ನಮಗೆ ಬೇಕಂದರೆ ಇವಾಗ 16ರಲ್ಲಿ 12 ಹೋದ್ರೆ ಡೈರೆಕ್ಟಾಗಿ ಮಾಡಿಬಿಡ್ರಿ. ಇಲ್ಲಿ ನೋಡ್ರಿ 16ರಲ್ಲಿ 12 ಹೋದ್ರೆ ಎಷ್ಟು ಉಳಿತ್ರಿ? 4 ಉಳಿತು. ಹಾಗಾದರೆ ವಾಯ್ ವ್ಯಾಲ್ಯೂ ಎಷ್ಟು ಬಂತ್ರಿ? 4. ವಾಯ್ ವ್ಯಾಲ್ಯೂ ಇದ್ದಲ್ಲಿ 4ಅನ್ನು ಹಾಕಿದರೆ 12 + 4 16. 16 - 16 ಎಷ್ಟು ಬಂತ್ರಿ? 0. ಹಾಗಾದರೆ ವಾಯ್ ಬೆಲೆಯಲ್ಲಿ 4ಅನ್ನು ಹಾಕಿದಾಗ ಇದೇನಾಗುತ್ತೆ? 11 ರೂಲ್ಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಹೌದಾ? ಗೊತ್ತಾಯ್ತಾ? ಆಡ್ ಪ್ಲೇಸಸ್ ಮೈನಸ್ ಈವನ್ ಪ್ಲೇಸಸ್ಸಲ್ಲಿ ನಾವು ಮೈನಸನ್ನು ಮಾಡಿದಾಗ ಅದು ಒಂದು 0 ಬರಬೇಕು ಅಥವಾ ಮಲ್ಟಿಪಲ್ ಆಫ್ 11 ಬರಬೇಕು. ನೆಕ್ಸ್ಟ್ ಇದು CHSL 2024 ಪ್ರಶ್ನೆ. ಈ ಕೆಳಗಿನವುಗಳು ಯಾವ ಸಂಖ್ಯೆಯನ್ನು 22ರಿಂದ ವಿಭಜಿಸಬಹುದು ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ಸ್ ಈಸ್ ಡಿವಿಜಿಬಲ್ ಬೈ 22? 22 ಅಂತ ಬಂತು. 22 ಅಂತ ಬಂದ ತಕ್ಷಣ ಸರ್ 22 ಯಾವ ಥರನ ಫ್ಯಾಕ್ಟರ್ ಮಾಡ್ತೀವಿ? ಯಾವ ಥರ ಮಾಡ್ತೀವಿ ಸರ್? 2 11 27. ವೆರಿ ಗುಡ್. 2 11 27. ಹಾಗಾದರೆ ರೂಲ್ 2 ಏನು ಹೇಳುತ್ತೆ ಸರ್? ರೂಲ್ 2 ಕೊನೆಯ ಸಂಖ್ಯೆ ಇವನ್ ನಂಬರ್ ಇರಬೇಕು, ಅದು 2ರಿಂದ ಡಿವಿಜಿಬಲ್ ಆಗಬೇಕು. ಕೊನೆಯ ಸಂಖ್ಯೆ ಇವನ್ ನಂಬರ್ ಅಂದರೆ ಯಾವುದು? ಒಂದು 0 ಇರ್ಬೋದು, ಒಂದು 2 ಇರ್ಬೋದು, ಒಂದು 4 ಇರ್ಬೋದು, ಒಂದು 6 ಇರ್ಬೋದು, ಒಂದು 8 ಇರ್ಬೋದು. ಹಾಗಾದರೆ ಇಲ್ಲಿ ಕೊನೆಯ ಸಂಖ್ಯೆ ಇವನ್ ನಂಬರ್ ಯಾವುದಿದೆ? ಫಸ್ಟ್ ಒನ್ ಇವನ್ ನಂಬರ್ ಇದೆ ಸರ್. ಸೆಕೆಂಡ್ ಒನ್ ಇದೆ ಸರ್. ಥರ್ಡ್ ಒನ್ ಇವನ್ ನಂಬರ್ ಇಲ್ಲ, ಆಪ್ಷನ್ ಸಿ ಬಿಟ್ಬಿಡಿ. ಆಪ್ಷನ್ ಡಿ ಇವನ್ ನಂಬರ್ ಇದೆ ಸರ್. ಹಾಗಾದರೆ ರೂಲ್ 11 ಹೇಳುತ್ತೆ ಸರ್ ಆಡ್ ಪ್ಲೇಸಸ್ ಮೈನಸ್ ಇವನ್ ಪ್ಲೇಸಸ್. ಓಕೆ, ಆಪ್ಷನ್ ಎ ಚೆಕ್ ಮಾಡೋಣ. ಯಾವುದನ್ನ ಚೆಕ್ ಮಾಡೋಣ? ಆಪ್ಷನ್ ಎ ಚೆಕ್ ಮಾಡ್ತೀನಿ. 8 9 3 00 2. ಇಲ್ಲಿ ಒಂದು 0 ಬರಬೇಕು ಅಥವಾ ಮಲ್ಟಿಪಲ್ ಆಫ್ 11 ಬರಬೇಕು. ಓಕೆ, ಇವಾಗ ಆಡ್ ಪ್ಲೇಸ್ n2 + 3 ಕ್ಲಿಯರ್. n2 + 3 11, 11 + 0 11 ಮೈನಸ್ 9 + 0 9, 9 + 2 11, 11ರಲ್ಲಿ 11 ಹೋದ್ರೆ ಎಷ್ಟು ಉಳಿತ್ರಿ? ಹಾಗಾದರೆ 0 ಉಳಿತು. ಹಾಗಾದರೆ ಫಸ್ಟ್ ಕಂಡೀಷನ್ ಅಪ್ಲೈ ಆಗುತ್ತೆ ಸರ್. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಸರ್ ಆಪ್ಷನ್ ಬಿ ಚೆಕ್ ಮಾಡಿ. ಚೆಕ್ ಮಾಡೋಣ, ಡೋಂಟ್ ವರಿ. 6 4 5 3 7 2 ಅಂತ ಇದೆ. ಹೌದಾ? 6 4 5 3 7 2 ಆಡ್ ಪ್ಲೇಸಸ್ 6 + 5 11, 11 + 7 18 ಮೈನಸ್ ಇವನ್ ಪ್ಲೇಸಸ್ 4 + 5 9, 9 + 2 11, 18ರಲ್ಲಿ 11 ಹೋದ್ರೆ ಎಷ್ಟು ಉಳಿತ್ರಿ? 7 ಉಳಿತು. ಒಂದು 0 ಉಳಿಬೇಕು ಅಥವಾ ಮಲ್ಟಿಪಲ್ ಆಫ್ 11 ಉಳಿಬೇಕು. ಹಾಗಾದರೆ ಆಪ್ಷನ್ ಬಿ ತಪ್ಪು, ಆಪ್ಷನ್ ಎ ಸರಿಯಾದ ಉತ್ತರ. ಕ್ಲಿಯರ್? ನೆಕ್ಸ್ಟ್ ಬನ್ನಿ. ಇದು CHSL 2024 ನೋಡ್ರಿ. ಈ ವರ್ಷ ಬೇರೆ ಬೇರೆ ಪರೀಕ್ಷೆಯಲ್ಲಿ ನಂಬರ್ ಸಿಸ್ಟಮ್, ಅದರಲ್ಲಿ ಡಿವಿಜಿಬಿಲಿಟಿ ಮೇಲೆ, ವಿಭಜನೆ ಮೇಲೆ ಕೇಳಿದಂಥ ಪ್ರಶ್ನೆಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಇವನ್ನೆಲ್ಲವನ್ನ ಪ್ರಾಕ್ಟೀಸ್ ಮಾಡಿರಿ. RRB ಎಕ್ಸಾಮ್ ಅಂದರೆ RRB ಎಕ್ಸಾಮ್ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಕೇಳಲ್ಲ. SSCಯಲ್ಲೂ ಬರುತ್ತೆ ನಂಬರ್ ಸಿಸ್ಟಮು, RRBಯಲ್ಲೂ ನಂಬರ್ ಸಿಸ್ಟಮ್ ಬರುತ್ತೆ. ನಂಬರ್ ಸಿಸ್ಟಮ್ ಎಲ್ಲ ಎಕ್ಸಾಮ್ಗೂ ಕಾಮನ್. ಸೊ ನಂಬರ್ ಸಿಸ್ಟಮ್ನಲ್ಲಿ ಕ್ಲಾಸಿಫಿಕೇಷನು, ಫ್ಯಾಕ್ಟರು, ರಿಮೈಂಡರು, ಡಿವಿಜಿಬಿಲಿಟಿ, ನಂಬರ್ ಆಫ್ 0 ಇವೆಲ್ಲ ಸೇರಿದಾಗ ನಂಬರ್ ಸಿಸ್ಟಮ್ ಆಗುತ್ತೆ. ಅದು ಎಲ್ಲ ಚಾಪ್ಟರ್ಗೆ ಬರ್ತವೆ, ಎಲ್ಲ ಎಕ್ಸಾಮ್ಗೂ ಬಂದೇ ಬರ್ತವೆ. ಸೊ CHSL ಕೇಳಿದ ಪ್ರಶ್ನೆಯನ್ನು ರೈಲ್ವೆ ಕೇಳಬಾರ್ದು, ರೈಲ್ವೆ ಕೇಳಿದ ಪ್ರಶ್ನೆ ಅಂತ ಏನು ರೂಲ್ಸ್ ಇಲ್ಲ. ಹೌದು, ನಂಬರ್ ಸಿಸ್ಟಮ್ ಮೇಲೆ ಯಾವುದೇ ಪ್ರಶ್ನೆ, ಯಾವುದೇ ಎಕ್ಸಾಮ್ ಕೇಳಿರ್ತಕ್ಕಂಥ ಈಗ ಎಕ್ಸಾಮ್ಗೂ ಹಾಕ್ಬೋದು, ಆ ಎಕ್ಸಾಮ್ಗೂ ಹಾಕ್ಬೋದು, ನೋ ಪ್ರಾಬ್ಲಮ್. ಇಲ್ಲಿ ನೋಡ್ರಿ, ಇಫ್ 3C2933K ಈಸ್ ಡಿವಿಜಿಬಲ್ ಬೈ ಬೋತ್ 5 and 11, where C and K are single digit natural numbers, then C plus K ಅಂತ ಕೇಳಿದ್ದಾರೆ. 3C 2 9 3 3K ಅನ್ನು 5 ಮತ್ತು 11 ಎರಡರಿಂದಲೂ ವಿಭಜಿಸಬಹುದಾದರೆ ಅಲ್ಲಿ C ಮತ್ತು K ಏಕ ಅಂಕಿಯ ನೈಸರ್ಗಿಕ ಸಂಖ್ಯೆಗಳಾಗಿದ್ದರೆ C plus K. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಬರ್ತವೆ ನಿಮಗೆ ಗೊತ್ತಿರಬೇಕು ಸರ್. ನ್ಯಾಚುರಲ್ ನಂಬರ್ಸು 1 2 3 ಇವೆಲ್ಲ ನ್ಯಾಚುರಲ್ ನಂಬರ್ಸು. ಹೌದಾ? ನೆಕ್ಸ್ಟ್ ಹೋಲ್ ನಂಬರ್ಸು ಎಲ್ಲಿಂದ ಬರ್ತವೆ ಸರ್? 0 1 2 3 ಇವೆಲ್ಲ ಹೋಲ್ ನಂಬರ್ಸು. ಅರ್ಥ ಆಯ್ತಾ? ಅವ್ರು ಕೇಳ್ತಕ್ಕಂಥ ನ್ಯಾಚುರಲ್ ನಂಬರ್ಸು ನಾ ಯಾಕೆ ಬರ್ಸಿದೆ ಅಂತ ಹೇಳ್ತೇನೆ. ನ್ಯಾಚುರಲ್ ನಂಬರ್ಸ್ 1ರಿಂದ ಸ್ಟಾರ್ಟ್ ಆಗುತ್ತೆ, ಹೋಲ್ ನಂಬರ್ಸು 0ರಿಂದ ಸ್ಟಾರ್ಟ್ ಆಗ್ತವೆ. ಓಕೆ, ಡೋಂಟ್ ವರಿ. ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಸಂಖ್ಯೆನ ನಮ್ಗೆ ಕೊಟ್ಟಿದ್ದಾರೆ. ಯಾವ ಸಂಖ್ಯೆ ಕೊಟ್ಟಿದ್ದಾರೆ? 3C2933K ಅಂತ ಕೊಟ್ಟಿದ್ದಾರೆ. ಹೌದಾ? ಇವಾಗ 5 ಮತ್ತು 11ರಿಂದ ಡಿವಿಜಿಬಲ್ ಆಗಬೇಕಂತೆ.
ಪಾಯು ರೂಲ್ ಏನು ಹೇಳುತ್ತೆ ಸರ್? ಪಾಯು ರೂಲ್ ನೋಡ್ರಿ, ನೆನಪಿಟ್ಕೋಬೇಕು, ಎಲ್ಲವನ್ನ ನೆನಪಿಟ್ಕೋಬೇಕು. ಪಾಯು ರೂಲ್ ಏನು ಹೇಳುತ್ತೆ ಸರ್? ಕೊನೆಯ ಸಂಖ್ಯೆ ಒಂದು 0 ಇರಬೇಕು, ಇಲ್ಲಾಂದ್ರೆ ಪಾಯು ಇರಬೇಕು ಸರ್. ಹೌದಾ? ಕೊನೆಯ ಸಂಖ್ಯೆ ಏನಿರ್ಬೇಕ್ರಿ? 0 ಇರಬೇಕು ಅಥವಾ ಪೈ ಇರಬೇಕು. ಬಟ್ ನಮ್ಮ ಮೈಂಡಲ್ಲಿ ಬರಬೇಕು. ಯಾಕೆ ಸರ್? 0 ಅನ್ನೋದು ಹೋಲ್ ನಂಬರು ತಗೋಬಾರ್ದು ಸರ್. 5 ಅನ್ನೋದು ನ್ಯಾಚುರಲ್ ನಂಬರ್ಸು, ನೈಸರ್ಗಿಕ ಸಂಖ್ಯೆ, ನ್ಯಾಚುರಲ್ ನಂಬರ್ಸ್. ಅವ್ರು ನಮಗೆ ಏನು ಹೇಳಿದ್ದಾರೆ? ನ್ಯಾಚುರಲ್ ನಂಬರ್ಸ್ನ ತಗೋಬೇಕಂತ ಹೇಳಿದ್ದಾರೆ. ಹಾಗಾದ್ರೆ 0 ಅನ್ನೋದು ಏನ್ರಿ? ಹೋಲ್ ನಂಬರು. 5 ಅನ್ನೋದು ನ್ಯಾಚುರಲ್ ನಂಬರ್ಸ್. ಹಾಗಾದ್ರೆ ಕೆ ಇದ್ದಲ್ಲಿ ಪಾಯನ್ನ ತಗೋತೀರಾ. ಹೌದಾ? ಕೆ ಇದ್ದಲ್ಲಿ ಪಾಯನ್ನ ನಾವು ಫಿಲ್ಅಪ್ ಮಾಡ್ತೇವೆ. ತಗೊಳ್ರಿ ಪಾಯು. ಇವಾಗ ರೂಲ್ ಆಫ್ 11, ಆಡ್ ಪ್ಲೇಸಸ್ ಮೈನಸ್ ಇವನ್ ಪ್ಲೇಸಸ್. ಈ ಥರ ಬಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು, ಆಡ್ ಪ್ಲೇಸಸ್ ಮೈನಸ್ ಇವನ್ ಪ್ಲೇಸಸ್ ಅಂತ. 3 + 2 5, 5 + 3 8, 8 + 5 13. ನೆಕ್ಸ್ಟ್ ಮೈನಸ್ ಸಿ + 9 9, 9 + 3 ಎಷ್ಟಾಯ್ತು ರೀ? 12c. 12c ಈಸ್ ಈಕ್ವಲ್ ಟು 0 ಆರ್ ಮಲ್ಟಿಪಲ್ ಆಫ್ 11. 13 ಇದೆ. 13ರಲ್ಲಿ 12 ಹೋದ್ರೆ ಎಷ್ಟು ಉಳಿತು ರೀ? 1 ಉಳಿತು. ಹಾಗಾದ್ರೆ ಸಿ ವ್ಯಾಲ್ಯೂ 1 ಅಂತ ತುಂಬ್ತೀರಾ? ಎಸ್ ಸರ್. ಸಿ ವ್ಯಾಲ್ಯೂ ಏನಾಯ್ತು? 1 ಆಯ್ತು. 13ರಲ್ಲಿ 12 ಮೈನಸ್ ಮಾಡಿದಾಗ ಸಿ ವ್ಯಾಲ್ಯೂ 1 ಸಿಕ್ತು. ಅವ್ರು ನಮಗೆ ಏನು ಕೇಳಿದ್ದಾರೆ ಸರ್? ಸಿ ಪ್ಲಸ್ ಕೆ ಕೇಳಿದ್ದಾರೆ. ಸಿ ಪ್ಲಸ್ ಕೆ ತಗೊಳ್ರಿ. ಸಿ ಪ್ಲಸ್ ಕೆ ಕೇಳಿದಾರ? ಸಿ ಪ್ಲಸ್ ಕೆ. ಸಿ ವ್ಯಾಲ್ಯೂ ಏನು ಬಂದಿದೆ ರೀ ಸರ್? ಸಿ ವ್ಯಾಲ್ಯೂ 1 ಬಂದಿದೆ. 1 ತಗೊಳ್ರಿ. ಪ್ಲಸ್ ಕೆ ವ್ಯಾಲ್ಯೂ ಏನು ಬಂದಿದೆ ಸರ್? ಕೆ ವ್ಯಾಲ್ಯೂ 5 ಬಂದಿದೆ. 1 + 5 ಎಷ್ಟಾಯ್ತು ರೀ? 6 ಆಯಿತು. ಹಾಗಾದರೆ ಆಪ್ಷನ್ ಸಿ ಕಟ್ಟಪ್ಪ ಈಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಆಪ್ಷನ್ ಸಿ ಕಟ್ಟಪ್ಪ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ ಸ್ನೇಹಿತರೆ? 1 + 5 6. ಓಕೆ, ಅರ್ಥ ಆಯ್ತಲ್ಲ? ರೂಲ್ 5 ಏನು ಹೇಳುತ್ತೆ? ಕೊನೆಯ ಸಂಖ್ಯೆ 0 ಇರಬೇಕು, ಇಲ್ಲ 5 ಇರಬೇಕು. ರೂಲ್ ಆಫ್ 11 ಹೇಳುತ್ತೆ ಆಡ್ ಪ್ಲೇಸಸ್ ಮೈನಸ್ ಈವನ್ ಪ್ಲೇಸಸ್. ಓಕೆ, ನ್ಯಾಚುರಲ್ ನಂಬರ್ 0 ಈಸ್ ದಿ ನ್ಯಾಚುರಲ್ ನಂಬರ್ಸ್. ನೋ ಸರ್, 0 ಈಸ್ ದಿ ಹೋಲ್ ನಂಬರ್. ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫ್ರಮ್ ಸ್ಟಾರ್ಟಿಂಗ್ ಆಫ್ ನ್ಯಾಚುರಲ್ ನಂಬರ್ಸ್ 1 ಸರ್. ನ್ಯಾಚುರಲ್ ನಂಬರ್ 1ರಿಂದ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯಿತು. ಹಾಗಾದ್ರೆ 0ನ ತಗೋಬಾರ್ದು ಸರ್, 5 ತಗೋಬೇಕು. ಕೆ ವ್ಯಾಲ್ಯೂ 5 ತೊಗೊಂಡ್ರಿ. ನೆಕ್ಸ್ಟ್ ರೂಲ್ ಆಫ್ 11 ಅಪ್ಲೈ ಮಾಡಿದಾಗ 13 - 12, 13ನಲ್ಲಿ 12 ಮೈನಸ್ ಮಾಡಿದ್ರೆ 1 ಬಂತು, ಅದು ಸಿ ವ್ಯಾಲ್ಯೂ. 5 ಅನ್ನೋದು ಕೆ ವ್ಯಾಲ್ಯೂ. ಸಿ ಪ್ಲಸ್ ಕೆ 1 + 5 6. ನೆಕ್ಸ್ಟ್ ಬನ್ನಿ, CHS ಅಲ್ಲಿ 2023 ಪ್ರಶ್ನೆ, ಜಬರ್ದಸ್ತ್ ಪ್ರಶ್ನೆಗಳು ಬರ್ತಾ ಇದ್ದಾವೆ ನಿಮಗೆ. ಹೌದಾ? ವಾಟ್ ಈಸ್ ದ ಲೀಸ್ಟ್ ವ್ಯಾಲ್ಯೂ? ಲೀಸ್ಟ್ ಅಂದ್ರೆ ಕನಿಷ್ಠ ಸಂಖ್ಯೆ. ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ನಂಬರ್ 712x816 ಈಸ್ ಡಿವಿಜಬಲ್ ಬೈ 12. 712x816 ಸಂಖ್ಯೆಯನ್ನು 12ರಿಂದ ವಿಭಜಿಸಬಹುದಾದರೆ ಎಕ್ಸ್ನ ಕನಿಷ್ಠ ಮೌಲ್ಯ ಎಷ್ಟು ಅಂತ ಪ್ರಶ್ನೆ ಇದೆ. ಬನ್ನಿ ಹಾಗಾದ್ರೆ ಸಂಖ್ಯೆಯನ್ನು ಬರ್ಕೊಡ್ರಿ. ಸಂಖ್ಯೆ ಏನಿದೆ ನೋಡ್ರಿ ಸರ್, 712x816 ಅನ್ನುವುದು ಒಂದು ಕನಿಷ್ಠ ಸಂಖ್ಯೆಯಾಗಿದೆ. ಹೌದಾ? ಇವಾಗ 12 ಅಂತ ಕೊಟ್ಟಿದ್ದಾರೆ. 12 ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಅದು 12 ಅಂದ ತಕ್ಷಣ ಏನು ಸರ್? 3 × 4 = 12. 3 × 4 = 12. ರೂಲ್ 4 ಏನು ಹೇಳುತ್ತೆ ಸರ್? ಕೊನೆಯ 2 ಸಂಖ್ಯೆಗಳು 4ರಿಂದ ಡಿವಿಜಬಲ್ ಆಗಬೇಕು. 4 ಏನು ಹೇಳುತ್ತೆ ಸರ್? 2 ಪವರ್ 2 ಬಂದರೆ ಏನ್ರಿ? ಕೊನೆಯ 2 ಸಂಖ್ಯೆ 4ರಿಂದ ಡಿವಿಜಬಲ್ ಆಗಬೇಕು. 16 ಅನ್ನೋ ಸಂಖ್ಯೆ 4ರಿಂದ ಡಿವಿಜಬಲ್ ಆಗತ್ತೆ ಸರ್. ಓಕೆ, ನೋ ವರಿ. ಹಾಗಾದರೆ 4ರಿಂದ ಡಿವಿಜಬಲ್ ಆದರೆ ರೂಲ್ 3 ಏನು ಹೇಳುತ್ತೆ? ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಬಲ್ ಬೈ 3. ಸಂಖ್ಯೆಗಳನ್ನ ಕೂಡಿಸಿದಾಗ ಅದು ಎಷ್ಟರಿಂದ ಡಿವಿಜಬಲ್ ಆಗಬೇಕು? 3ರಿಂದ ಡಿವಿಜಬಲ್ ಆಗಬೇಕು. ಬನ್ನಿ ಮಾಡೋಣ. ಬನ್ನಿ, 3ರಿಂದ ಡಿವಿಜಬಲ್ ಆಗಬೇಕಂದ್ರೆ 7 + 1 8, 8 + 2 10, 10 + 8 18, 18 + 1 19, 19 + 6 ಎಷ್ಟಾಯ್ತು? 25 + x 25 + x. ಕೂಡಿಸಿ ನಮಗೆ 7 + 1 8, 8 + 2 10, 10 + 8 18, 19, 19 + 6 25. ಇದು ಎಷ್ಟರಿಂದ ಡಿವಿಜಬಲ್ ಆಗಬೇಕು? 3ರಿಂದ ಡಿವಿಜಬಲ್ ಆಗಬೇಕು. ಇವಾಗ 25ಕ್ಕೆ ಯಾವ ಸಂಖ್ಯೆಯನ್ನು ನಾವು ಇಲ್ಲಿ ತುಂಬಿದಾಗ ಅದು 3ರಿಂದ ಪೂರ್ತಿಯಾಗಿ ಭಾಗಾಕಾರ ಆಗುತ್ತೆ ಸರ್? ಇಲ್ಲಿ 1 ಹಾಕಿದ್ರೆ ಅಂತ ತಿಳ್ಕೊಡ್ರಿ, 26. 3 ಮಗ್ಗೆಯಲ್ಲಿ 26 ಇದೆಯಾ? ಇಲ್ಲ ಸರ್. 2 ಹಾಕಿದ್ರೆ ಎಷ್ಟಾಯ್ತು ರೀ? 27 ಆಯಿತು. 3 ಮಗ್ಗೆಯಲ್ಲಿ 27 ಇದೆ ಸರ್. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಂತ ತಗೋತೀರ? 2. ಆಪ್ಷನ್ ಡಿ 2 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಈ ಥರ ಪ್ರಶ್ನೆಗಳು ನಿಮ್ಗೆ ಬರ್ತವೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಸಿಲೆಬಸ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಹೌದಾ?
ಸುಮ್ಮನೆ ಹಾಗೆ ಯಾವುದೇ ಒಂದು ಬುಕ್ ತೆಗೆದು ಸುಮ್ಮನೆ ಓದೋದು, ಯಾವುದೇ ಒಂದು ಕ್ಲಾಸನ್ನು ನೋಡೋದು, ಸುಮ್ಮನೆ ಅದನ್ನೇ ರೆಫರ್ ಮಾಡೋದು ಮಾಡಬೇಡಿ. ನಿಮಗೆ ಸಿಲೆಬಸ್ ಏನಿದೆ ಫಸ್ಟ್ ಪೂರ್ತಿಯಾಗಿ ನೋಟಿಫಿಕೇಷನ್ ನೋಡ್ಕೊಡ್ರಿ. ಸಿಲೆಬಸನ್ನು ಪೂರ್ತಿ ನೋಡ್ಕೊಳ್ರಿ. ಪೂರ್ತಿ ಸಿಲೆಬಸ್ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಹೋಗಿ ನೀವು ಎಕ್ಸಾಮ್ದಲ್ಲಿ 100% ಸಕ್ಸಸ್ ಆಗಿ ಆಗ್ತೀರಾ. ಹೌದಾ? ನೆಕ್ಸ್ಟ್ ಬನ್ನಿ, CHSL 2024 ಪ್ರಶ್ನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸೊ ದ್ಯಾಟ್ ದಿಸ್ 7-digit ನಂಬರ್ 4645A 52 ಈಸ್ ಡಿವಿಸಿಬಲ್ ಬೈ 72? 7 ಅಂಕಿಗಳ ಸಂಖ್ಯೆ 4645A 52 72ರಿಂದ ವಿಭಜಿಸಲು ಹಾಗಾದರೆ ಎ ಯ ಮೌಲ್ಯವೆಷ್ಟು ಅಂತ ಪ್ರಶ್ನೆ. 72 ಅಂತ ಬಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಸರಿ 8×9 = 72 ಬರಲೇಬೇಕು. ಎಷ್ಟು ರೀ? 8×9 = 72. ಇವಾಗ ಸಂಖ್ಯೆಯನ್ನು ಬರ್ಕೊಡ್ರಿ. ಸಂಖ್ಯೆ ಏನು ಕೊಟ್ಟಿದ್ದಾರೆ ನೋಡ್ರಿ, 464 ಓಕೆ 5A 52. ಇವಾಗ ಅಲ್ಲಿ ಏನಿದೆ ಗೊತ್ತಾ, ನೀವು ಅರ್ಥ ಮಾಡ್ಕೋಬೇಕು. 7-digit ನಂಬರ್ ಇದೆ, ಡಿವಿಜಿಬಲ್. ಇವಾಗ A52 ಅಂತ ಇದೆ. ರೂಲ್ ಆಫ್ 8 ಏನು ಹೇಳುತ್ತೆ ಸರ್? 8 2 power of 3. ಕೊನೆಯ 3 ಸಂಖ್ಯೆಗಳನ್ನು ಎಷ್ಟರಿಂದ ಡಿವಿಜಿಬಲ್ ಮಾಡಬೇಕು? 8ರಿಂದ ಡಿವಿಜಿಬಲ್ ಮಾಡಬೇಕು. ಫಸ್ಟ್ ಕ್ಲಾಸಲ್ಲಿ ಇದು ನೋಡಿದಿರ. ರೂಲನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ರೂಲನ್ನು ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಂಡು ಪ್ರತಿ ಕ್ವಶನ್ ಮೇಲೆ ಯಾವ ಡಿಜಿಟ್ ಬರ್ತಲ್ಲ ಅದು ರೂಲ್ ಏನು, 2 ಬಂದಾಗ, 4 ಬಂದಾಗ, 8 ಬಂದಾಗ, 3 ಮತ್ತು 9 ಬಂದಾಗ, 5 25 125 ಬಂದಾಗ, 11 ಬಂದಾಗ, 7 ಬಂದಾಗ ಅದು ರೂಲ್ ಏನು ಎಲ್ಲವನ್ನ ಬರ್ಸಿದ್ದೀನಿ. ನೀವು ಅದನ್ನ ಬಿಟ್ಟು ಬೇರೆ ಏನೂ ಬರಲ್ಲ. ಹೌದು, ಅವನ್ನೆಲ್ಲವನ್ನ ನೋಡ್ಕೊಡ್ರಿ. ಇವಾಗ ಎ ವ್ಯಾಲ್ಯೂ ಇದ್ದಲ್ಲಿ ನಾವು ಒಂದು ಸಂಖ್ಯೆಯನ್ನು ಹಾಕಬೇಕು. ಆ ಸಂಖ್ಯೆ ಎಷ್ಟರಿಂದ ಡಿವಿಜಿಬಲ್ ಆಗಬೇಕು? 8ರಿಂದ ಡಿವಿಜಿಬಲ್ ಆಗಬೇಕು. ಹಾಕೋಣ ಬನ್ನಿ. ಹಾಗಾದ್ರೆ ಎ ವ್ಯಾಲ್ಯೂ ಸಿಂಗಲ್ ಡಿಜಿಟ್ ನಂಬರ್ ಯಾವುದು ಸರ್? 0. ಎ ವ್ಯಾಲ್ಯೂನ 0 ಹಾಕಿದೆ, 052 ಆಯಿತು. ಇವಾಗ 052 ಪೂರ್ತಿಯಾಗಿ 8ರಿಂದ ಡಿವಿಜಿಬಲ್ ಆಗುತ್ತಾ ಸರ್? 8 6 48, ರಿಮೈಂಡರ್ 4 ಉಳಿತು, ಆಗಲ್ಲ ಸರ್. ಈ ಬಿಟ್ಬಿಡಿ. ನೆಕ್ಸ್ಟ್ 0 ಆದಮೇಲೆ ಎ ವ್ಯಾಲ್ಯೂ 1 ತಗೊಳ್ರಿ, 152. 152 ಅನ್ನೋದು 7ರಿಂದ ಡಿವಿಜಿಬಲ್ ಆಗುತ್ತೆ ನೋಡ್ರಿ ಸರ್. 8 1 8, 7 ಉಳಿತು, 72 ಆಯಿತು. 8 9 72 ಸರ್ ಆಯಿತು. ಯಾವಾಗ ಡಿವಿಜಿಬಲ್ ಆಯಿತು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಯಾವಾಗ ಡಿವಿಜಿಬಲ್ ಆಯಿತು ಸರ್? ಎ ವ್ಯಾಲ್ಯೂವನ್ನು 1 ಹಾಕಿದಾಗ, ಎ ವ್ಯಾಲ್ಯೂ 1 ಹಾಕಿದಾಗ ಡಿವಿಜಿಬಲ್ ಆಯಿತು. ಹಾಗಾದರೆ ಇವಾಗ ಇಲ್ಲಿ ಏನು ಕೊಟ್ಟಿದಾರಲ್ಲ ಆ ಸಂಖ್ಯೆಯಲ್ಲಿ ಎ ವ್ಯಾಲ್ಯೂನ ಫಿಲ್ಅಪ್ ಮಾಡಿಕೊಡ್ರಿ. ಓಕೆ, ಮಾಡ್ಕೊಂಡ ಬನ್ನಿ. 464 5 ಎ ವ್ಯಾಲ್ಯೂ ಏನೇನ ಪಾಯಿಂಟ್ ಮಾಡಿದ್ರೆ 1 ಅಂತ ಒಂದು 1 ತಗೊಳ್ರಿ. 152 ಇದೆ. ಇವಾಗ ಈ ಸಂಖ್ಯೆ ಎಷ್ಟರಿಂದ ಡಿವಿಜಿಬಲ್ ಆಗಬೇಕು? 9ರಿಂದ ಡಿವಿಜಿಬಲ್ ಆಗಬೇಕು. 1ರಿಂದ ಆಲ್ರೆಡಿ ಆಗಿದೆ, ಓಕೆ ಸರ್ 1 ಅಂತ ಆಪ್ಷನ್ ಡಿ ಅಂತ ಫಿಲ್ಅಪ್ ಮಾಡಿಬಿಟ್ರೆ ಬೈ ಚಾನ್ಸ್ ತಪ್ಪು ಆಗ್ಬೋದಲ್ಲ, ನಾವು ಚೆಕ್ ಮಾಡಕ್ಕೆ ಹೋಗ್ಬೇಕಲ್ಲ. ರೂಲ್ 9ಇಂದ ಇದು ಅಪ್ಲೈ ಆಗುತ್ತಾ ಇಲ್ಲ? ಫಸ್ಟ್ ಬನ್ನಿ. 5 + 4 9, 9ರಿಂದ ಡಿವಿಜಿಬಲ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, 6 + 2 8, 8 + 1 9, 9ರಿಂದ ಡಿವಿಜಿಬಲ್ ಆಗತ್ತೆ. ನೆಕ್ಸ್ಟ್ 5 + 4 ಎಷ್ಟು ರೀ? 9, 9ರಿಂದ ಡಿವಿಜಿಬಲ್ ಆಯ್ತಾ? ಪೂರ್ತಿ ಸಂಖ್ಯೆ 9ರಿಂದ ಡಿವಿಜಿಬಲ್ ಆಯ್ತಾ? ಇನ್ನೂ ಒಂದ್ಸಲ ಹೇಳ್ತೀನಿ, ಅರ್ಥ ಮಾಡ್ಕೊಡ್ರಿ ಸ್ನೇಹಿತರೆ. ಇವಾಗ ನೋಡ್ರಿ, ಇನ್ನೂ ಒಂದ್ಸಲ ಹೇಳ್ತೀನಿ ಇದ್ರ ಬಗ್ಗೆ, ಯಾಕಂದ್ರೆ ತುಂಬ ವೆರಿ ಇಂಪಾರ್ಟೆಂಟು. 36 ಸೆಕೆಂಡಲ್ಲಿ ಆನ್ಸರನ್ನು ಮಾಡಬೇಕು. ಸಂಖ್ಯೆಗಳನ್ನು ಕೂಡಿಸಿದಾಗ ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 9. ಸಂಖ್ಯೆಗಳನ್ನ ಕೂಡಿಸಿದಾಗ ಅದು 9ರಿಂದ ಡಿವಿಜಿಬಲ್ ಆಗಬೇಕು. ನೋಡ್ರಿ, 4 + 5 9, 9ರಿಂದ ಡಿವಿಜಿಬಲ್ ಆಗುತ್ತೆ. 5 + 2 7, ಹೌದಾ? 5 + 2 7, ಓಕೆ. 5 + 2 7 ತೊಗೊಂಡಿದ್ದೆ, ಪ್ರೀವಿಯಸ್ ಕ್ವಶನ್ ತಪ್ಪಾಗಿತ್ತು. ಆ ಬೇರೆ ತೊಗೊಂಡಿದ್ವಲ್ಲ. ಬನ್ನಿ, ಇಲ್ಲಿ ಏನು ತಗೋಬೇಕಂದ್ರೆ 6 + 2 8, 8 + 1 9 ಸರಿ ಇದೆ, ಓಕೆ. ನೆಕ್ಸ್ಟ್ 5 + 4 9, ಇದು ಪೂರ್ತಿಯಾಗಿ ಹೋಯಿತು ಸರ್. ಬೈ ಚಾನ್ಸ್ ಇನ್ನು ನಿಮ್ಮ ಪ್ರಶ್ನೆ ಬಂದಾಗ ನೋಡ್ರಿ, ಇವಾಗ ಸರ್ ಎ ವ್ಯಾಲ್ಯೂ ನಾವು 2 ತೊಗೊಂಡಂತ ತಿಳ್ಕೊಡ್ರಿ, ಇಲ್ಲಿ 5 ತೊಗೊಂಡ್ರಿ, ಇಲ್ಲಿ 2 ತೊಗೊಂಡ್ರಿ, 8 3 24, 8 ಮಗೆ 12 ಇದೆ, ಇಲ್ಲ ಸರ್ ಬಿಡಿ. ಎ ವ್ಯಾಲ್ಯೂ ನಾವು 3 ತಗೋತೇವೆ ಸರ್. ಹಾಗೆ ನಾ ಹೇಳ್ತಾ ಇದ್ದೀನಿ ನಿಮಗೆ, 8 4 32, ಹೌದಾ? 8 4 32 ಎಷ್ಟು ಉಳಿತ್ರಿ? 3 ಉಳಿತು. ನೆಕ್ಸ್ಟ್ 32, 8 4 32, ಇದು 3ರಿಂದ ಹೋಯ್ತು ಸರ್. 3ರಿಂದ ಹೋಯ್ತಾ? ಹಾಗಾದ್ರೆ ಇವಾಗ ಎ ವ್ಯಾಲ್ಯೂನ ನೀವು 3ಅನ್ನ ಫಿಲ್ಅಪ್ ಮಾಡಿ ಅಂತ ತಗೊಳ್ರಿ. 464 5 ಎ ವ್ಯಾಲ್ಯೂನ 3 ತಗೊಂಡಾಗ 52 ಅಂತ ಬಂತು. ಇವಾಗ ನೋಡ್ರಿ, ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 9.
ಕೊಟ್ಟಂಥ ಸಂಖ್ಯೆಗಳು ಎಷ್ಟರಿಂದ ಡಿವಿಜಿಬಲ್ ಆಗಬೇಕು? 9ರಿಂದ ಆಗಬೇಕು. ತಗೊಳ್ರಿ, 4 + 5 9 ಹೋಯಿತು ಸರ್. 6 + 3 9 ಹೋಯಿತು. 5 + 4 9 ಹೋಯಿತು. ಎರಡು ಸಂಖ್ಯೆಗೆ ಕೂಡಿಸಿದಾಗ 9 ಆಗೋಕೆ ಯಾವ ಸಂಖ್ಯೆ ಇಲ್ಲ ಸರ್. ಹಾಗಾದರೆ ತಪ್ಪಾಗತ್ತೆ. ಹಾಗಾದ್ರೆ ಆನ್ಸರ್ ಏನ್ರಿ ಸರ್? 1ನ್ನು ತಗೊಂಡಾಗ, ಎ ವ್ಯಾಲ್ಯೂನ 1ನ್ನು ತಗೊಂಡಾಗ ಅದು 8ರಿಂದನೂ ಡಿವಿಜಿಬಲ್ ಆಯಿತು, 9ರಿಂದನೂ ಡಿವಿಜಿಬಲ್ ಆಯಿತು. ಹಾಗಾದರೆ ಎ ಯ ಮೌಲ್ಯ ಎಷ್ಟು? 1. ಅರ್ಥ ಮಾಡ್ಕೊಡ್ರಿ ಸ್ನೇಹಿತರೆ, ತುಂಬ ಈಜಿ ಇದೆ ಚಾಪ್ಟರು. ನಿಮಗೆ ಅರಿಥ್ಮೆಟಿಕ್ ಮತ್ತು ಅಡ್ವಾನ್ಸ್ ಮ್ಯಾಥ್ ಏನಿದೆಲ್ಲ ಪೂರ್ತಿಯಾಗಿ ಈಜಿ ಆಗೋ ಥರ ಕ್ಲಾಸಸ್ಸನ್ನು ಕರೆಕ್ಟಾಗಿ ನೋಡಿ. ಹೌದಾ? ಎಕ್ಸಾಮು ಬರ್ತವೆ ನವಂಬರ್ನಲ್ಲಿ. ರೈಲ್ವೆ ಎಕ್ಸಾಮು ALP ಆಗ್ಬೋದು, ನೆಕ್ಸ್ಟ್ ಟೆಕ್ನಿಷಿಯನ್ ಆಗ್ಬೋದು, RPF ಆಗ್ಬೋದು, ನೆಕ್ಸ್ಟ್ NTPC GD ಇವೆಲ್ಲ ಕ್ವಶನ್ಸ್. ಇವಾಗ MTS ಇದೆ. ಪರೀಕ್ಷೆಯಲ್ಲಿ ನೀವು ಹೋಗಿರ್ತೀರಲ್ಲ, ಇಲ್ಲಿ ಕ್ಲಾಸನ್ನು ಕರೆಕ್ಟಾಗಿ ನೋಡಿ ಹೋಗಿ. ಎಕ್ಸಾಮ್ದಾಗೆ ಇಲ್ಲಿ ನಾ ಹೇಳ್ತಕ್ಕಂಥ ಕ್ಲಾಸನ್ನು ಬಿಟ್ಟು ಬೇರೆದು ಏನಾದರೂ ಬಂದರೆ ನೀವು ಜಸ್ಟಿಸ್ ಮಾಡ್ಬೋದು. ಹೌದಾ? ನೋಡಿ, ಕ್ಲಾಸನ್ನು ನೋಡಿ ಬಂದ ಮೇಲೆ ನಿಮ್ಮ ರಿಪ್ಲೈಯನ್ನು ಹೇಳಿ. ಹೌದಾ? ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನಿಮ್ಮ ಕಮೆಂಟನ್ನು ಹೇಳಿ. ಮೊದಲು ಎಕ್ಸಾಮ್ ಅಟೆಂಡ್ ಆಗಿ. ನಾವು ಮಾಡ್ತಕ್ಕಂಥ ಕ್ಲಾಸು ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗಿ ಆಗುತ್ತೆ. ಹೌದಾ? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ಏನಿದೆ ನೋಡಿ, ಇದು ಯಾವುದು? CHSL 2024 ಎಲ್ಲ CHSL ಪ್ರಶ್ನೆ ಜಾಸ್ತಿ ಬಂದಿದ್ದಾವೆ ಇಲ್ಲಿ. ಎ 7 digit ನಂಬರ್ 489Y5Z6 is divisible by 72. Which of the options gives the highest possible product of Y and Z? 7 ಅಂಕಿಗಳ ಸಂಖ್ಯೆ 48Y5Z6 ಅನ್ನು 72ರಿಂದ ವಿಭಜಿಸಬಹುದು. ಈ ಆಯ್ಕೆಗಳಲ್ಲಿ ಯಾವುದು Y ಮತ್ತು Z ನ ಅತ್ಯುನ್ನತ ಸಂಭವನೀಯ ಉತ್ಪನ್ನವನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ. ಹೌದಾ? ಇಲ್ಲಿ ನೋಡ್ರಿ, 72 ಅಂದಿದ್ದಾರೆ. 72 ಅಂದಾಗ ಏನಂತ ತಗೋಬೇಕು ಸರ್? 8 9 72. 8 9 72. ಇವಾಗ ಆ ಸಂಖ್ಯೆನ ನಾವು ತಗೋಣ. ಸಂಖ್ಯೆ ಏನು ಕೊಟ್ಟಿದ್ದಾರೆ? 48Y 489Y 5Z6 ಅಂತ ಕೊಟ್ಟಿದ್ದಾರೆ. ರೂಲ್ ಆಫ್ 8 ಹೇಳುತ್ತೆ ಸರ್, ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವಿಜಿಬಲ್ ಆಗಬೇಕು. ಯಾವುದು? ರೂಲ್ ಆಫ್ 8. 8 ಅಂತ ಏನ್ರಿ? 2^3 ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವಿಜಿಬಲ್ ಆಗಬೇಕು. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹೈಯೆಸ್ಟ್ ಪಾಸಿಬಲ್. ಲೀಸ್ಟ್ ಸಂಖ್ಯೆ ಅಂದಾಗ 0 ಇಂದ ಹೋಗ್ತೀರಾ. ನಮಗೆ ನಂಬರ್ ಸಿಸ್ಟಮಲ್ಲಿ 0 ಇಂದ 9ವರೆಗೂ ಮಾತ್ರ ಕನ್ಸಿಡರ್ ಮಾಡಬೇಕು. 9 ಆದ್ಮೇಲೆ ಮತ್ತೆ 10 ಏನಿದಿಲ್ಲ, 10 ಅನ್ನೋದು 1 0 ಮತ್ತು 1ರಿಂದ ಪ್ರಾರಂಭ ಆಗುತ್ತೆ. ಸೊ 9ವರೆಗೂ 9 ಅನ್ನೋದು ಏನ್ರಿ? ಹೈಯೆಸ್ಟ್ ನಂಬರು. ಇವಾಗ 9 ಅನ್ನೋ ಹೈಯೆಸ್ಟ್ ನಂಬರನ್ನು ನಾವು ತಗೋತೀನಿ. ಇವಾಗ Z ವ್ಯಾಲ್ಯೂ 596 ಅಂತ ತಗೋತೀನಿ. 596ನ ಏನು ತಗೊಂಡಿದ್ದೀನಲ್ಲ, ಈ 596 ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತೆ? 8ರಿಂದ ಆಗಬೇಕಂತೆ. ತಗೊಳ್ರಿ, 8ರಿಂದ ಆಗತ್ತೆ ನೋಡ್ರಿ ಸರ್. 8 7 56. ನೆಕ್ಸ್ಟ್ 3 ಉಳಿತು 36. 8 4 37. 36ರಲ್ಲಿ 34 ಹೋದರೆ 4 ಉಳಿತು. ರಿಮೈಂಡರ್ ಏನು ಉಳಿಬೇಕು? 4 ಉಳಿಬೇಕು. ಸರ್ ಬರಲ್ಲ ಸರ್. ನೆಕ್ಸ್ಟು ಇದು ಬರದೇ ಇದ್ದಾಗ Z ವ್ಯಾಲ್ಯೂ 8 ಅಂತ ತಗೋತೀನಿ ನಾನು. 586 ಅಂತ ತಗೊಂಡೆ ಅಂತ ತಿಳ್ಕೊಳ್ರಿ. 7 8 56. 7 ಉಳಿತು 26 ಆಯಿತು. 8ರ ಮಗಿಲಿ 26 ಇದೆಯಾ? ಇಲ್ಲ ಸರ್. ನೆಕ್ಸ್ಟ್ 576 ಅಂತ ತಗೊಂಡೆ. 576 ಮೊದಲು 9 ತಗೊಂಡೆ, ಅವಾಗೂ ಡಿವಿಜಿಬಲ್ ಆಗಲಿಲ್ಲ. ನೆಕ್ಸ್ಟ್ 8ನ ತಗೊಂಡೆ, Z ವ್ಯಾಲ್ಯೂ ಅವಾಗೂ ಆಗಲಿಲ್ಲ. ನೆಕ್ಸ್ಟ್ Z ವ್ಯಾಲ್ಯೂ ಏನು ತಗೊಂಡಿದ್ದು? 7 ಅಂತ ತಗೊಂಡಿವೆ. ಇವಾಗ 576 8ರಿಂದ ಡಿವಿಜಿಬಲ್ ಆಗುತ್ತೆ ಸರ್. 8 7 56. 1 ಉಳಿತು 16 ಆಯಿತು ಸರ್. 8 2 16. ನಾವು ಹೈಯೆಸ್ಟ್ ಪಾಸಿಬಲ್ ವ್ಯಾಲ್ಯೂವನ್ನು 9ಇಂದ ಬಂದು 8 ಅಪ್ಲೈ ಆಗಲಿಲ್ಲ ಸರ್. 7 ಮಾತ್ರ ಈ ರೂಲ್ಗೆ ಅಪ್ಲೈ ಆಯಿತು. ಹಾಗಾದರೆ ನಾವು 7 ತಗೋತೀವಿ. 7ಅನ್ನು ತಗೊಂಡಾಗ ಇಲ್ಲಿ ನೋಡ್ರಿ ಸ್ನೇಹಿತರೆ, 7 ತಗೊಂಡ್ರಿ. ಹೌದಾ? ಇವಾಗ Z ವ್ಯಾಲ್ಯೂ 7 ತಗೊಂಡಾಗ ನಮಗೆ ನೆಕ್ಸ್ಟ್ ಯಾವ್ದು ಬೇಕು ರೀ? 9 ರೂಲ್ ಬೇಕು. ತಗೊಳ್ರಿ, Z ವ್ಯಾಲ್ಯೂ 7 4 8 9 ಇಲ್ಲೇ ತಗೋತೀವಿ ನೋಡ್ರಿ. Y 5 Z ವ್ಯಾಲ್ಯೂ 7 ತಗೊಂಡು 7 6 ಎಲ್ಲವನ್ನ ಕೊಡಿಸ್ರಿ. ಹೌದಾ? 4 + 8 12 12 + 9 21 21 + 5 26 26 + 7
33 ಪ್ಲಸ್ 6 39 39 ಪ್ಲಸ್ ವೈ 39 ಪ್ಲಸ್ ವೈ ಇದು ಎಷ್ಟರಿಂದ ಡಿವಿಜಬಲ್ ಆಗಬೇಕಂತ 9ರಿಂದ ಡಿವಿಜಬಲ್ ಆಗಬೇಕು. ಹಾಗಾದ್ರೆ y ಬೆಲೆಯಲ್ಲಿ ಯಾವುದನ್ನ ನಾವು ತುಂಬಿದಾಗ ಅದು 9ರಿಂದ ಡಿವಿಜಬಲ್ ಆಗುತ್ತೆ? 1 ತುಂಬಿದ್ರೆ 40 ಆಗುತ್ತೆ. ಹೌದಾ? 9 ಮಗಿಲಿ 9 4 36 9 5 45 39 45 ಆಗ್ಬೇಕಂದ್ರೆ ಎಷ್ಟನ್ನು ತಗೋತೀರಾ ಸರ್? 6 ತಗೋತೀವಿ. 39 ಪ್ಲಸ್ 6 45 9ರಿಂದ ಡಿವಿಜಬಲ್ ಆಗುತ್ತೆ. ಮೈಂಡಲ್ಲಿ ಬಂತ? ಇವಾಗ y ಮತ್ತು z ವ್ಯಾಲ್ಯೂ ಸಿಕ್ತಿದೆ. y ವ್ಯಾಲ್ಯೂ ಎಷ್ಟು ಬಂತು ಸರ್? y ವ್ಯಾಲ್ಯೂ 6 ಬಂತು. z ವ್ಯಾಲ್ಯೂ ಎಷ್ಟು ಬಂತು? 7 ಬಂತು. ನೆಕ್ಸ್ಟ್ ಪ್ರಾಡಕ್ಟ್ ಅಂತ. ಪ್ರಾಡಕ್ಟ್ ಅಂದ್ರೆ ಏನ್ರಿ? ಅವು ಎರಡನ್ನ ಇಂಟು ಮಾಡಬೇಕು. y ಇಂಟು z ಅನ್ನ ಇಂಟು ಮಾಡಬೇಕು. y ವ್ಯಾಲ್ಯೂ ಎಷ್ಟು ಬಂದಿದೆ ಸರ್? 6 ಬಂದಿದೆ. z ವ್ಯಾಲ್ಯೂ ಎಷ್ಟು ಬಂದಿದೆ? 7 ಬಂದಿದೆ. 6 ಇಂಟು 7 6 7 ಎಷ್ಟು? 42. ಆಪ್ಷನ್ ಅಲ್ಲಿ 42 ಇದೆ ಸರ್. ಆಪ್ಷನ್ ಸಿ 42 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ಸ್ ಅನ್ನ ನೋಡ್ಕೊಳ್ರಿ. ಹೌದಾ? ಕ್ವಶನ್ಸ್ ಅನ್ನು ನೋಡ್ಕೊಂಡು ಕರೆಕ್ಟ್ ಎಲ್ಲವನ್ನ ಫಾಲೋ ಅಪ್ ಮಾಡ್ಕೊಂಡು ಟ್ರೈ ಮಾಡಿ. ಓಕೆನಾ? ಓಕೆ, ಸ್ಟೆಪ್ ಬೈ ಸ್ಟೆಪ್ ಒಂದೇ ಸಲ ಬಿಟ್ಟು 2 ಸಲ ಪ್ರಾಕ್ಟೀಸ್ ಮಾಡಿ. ಹಾಗೆ ಸರ್ ನಮಗೆ ಇದು ತಿಳಿಲ್ಲ ಆ ತಿಳಿಲ್ಲ ಅಂತಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಅರ್ಥ ಆಗುತ್ತೆ. ಹೌದಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬನ್ರಿ SSC ಪೇಜ್ 12 2024. ನಾವು ತುಂಬ ದೂರ ಹೋಗಿಲ್ರಿ. ಇದು ಸೆಪ್ಟೆಂಬರು ನಾ ಹೋಗಿದ್ದೆ ಯಾವಾಗ್ರಿ? ಜೂನ್ ಜುಲೈದಲ್ಲಿ ಕೇಳಿದಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಸುಮಾರು 2 ತಿಂಗಳ ಹಿಂದೆ. ಎಲ್ಲರೂ ಹಾಗೆ ಫಿಕ್ಸ್ ಕ್ವಶನ್ಸ್ ಅಂತೇನಿಲ್ಲ. ನಿಮಗೆ ನೆಕ್ಸ್ಟ್ ಬೇರೆ ಎಕ್ಸಾಮ್ ಬಂದಾಗ ಬೇರೆ ಕ್ವಶನ್ಸ್ ಬರ್ತವೆ ನಂಬರ್ ಸಿಸ್ಟಮ್ ಮೇಲೆ. ಓಕೆ, ಇದೇ ಕ್ಲಾಸನ್ನು ಮತ್ತೆ ಮುಂದೆ ರಿಪೀಟ್ ಆಗಲ್ಲ, ಮತ್ತೆ ಬೇರೆ ಕ್ವಶನ್ಸ್ ಬರ್ತವೆ. 9 ಅಂಕಿಯ ಸಂಖ್ಯೆ 389x6378y ಅನ್ನು 72ರಿಂದ ವಿಭಜಿಸಿದರೆ ಆಗ 6x ಪ್ಲಸ್ 7y ನ ಮೌಲ್ಯವು ಇದಾಗಿದೆ ಅಂತ ಪ್ರಶ್ನೆ ಇದೆ. ಇಫ್ ಎ 9 ಡಿಜಿಟ್ ನಂಬರ್ 389x6378y is divisible by 72, then the value of 6x plus 7y. 72 ಅಂದ ತಕ್ಷಣ ಸರಿ 8 9 77. ರೂಲ್ 8 ಏನು ಹೇಳ್ತೆ ಸರ್? ಕೊನೆಯ 3 ಸಂಖ್ಯೆ. ನೋಡ್ರಿ, ನೀವು ಫಿಕ್ಸ್ ಆಗಿಬಿಡ್ತು, ಇವಾಗ ಅದು ಪ್ರಾಕ್ಟೀಸ್ ಆಗಿಬಿಡ್ತು. 389 ನೆಕ್ಸ್ಟ್ x 6378y ಕೊನೆಯ 3 ಸಂಖ್ಯೆಗಳಿದಾವೆ. ಕೊನೆಯ 3 ಸಂಖ್ಯೆ ಎಷ್ಟರಿಂದ ಡಿವಿಜಬಲ್ ಆಗಬೇಕು? 8ರಿಂದ ಡಿವಿಜಬಲ್ ಆಗಬೇಕು. ಅಲ್ಲಿ ಏನಾದರೂ ಹೈಯೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಲಿಸ್ಟ್ ಒಂದು ಏನಾದ್ರು ಏನು ಹೇಳಿಲ್ಲ ಸರ್. ಹಾಗಾದ್ರೆ y ಇದ್ದಲ್ಲಿ ನಾವು ಏನಂತ ತಗೋಣ? ಫಸ್ಟ್ 1 ತಗೋಬೋದಾ? ತಗೊಳಿಸ್ತಾರೆ 781 ಅಂತ ತಗೊಂಡು ನಾವು 781 ತಗೊಂಡಾಗ ಇದು 8ರಿಂದ ಡಿವಿಜಬಲ್ ಆಗುತ್ತೆ ನೋಡ್ರಿ ಸರ್. 8 9 72, 6 ಉಳಿತು 61 ಆಯ್ತು. 8ರ ಮಗಿಲಿ 61 ಇಲ್ಲ ಸರ್. ನೆಕ್ಸ್ಟು 787 y ವ್ಯಾಲ್ಯೂ 2 ತಗೊಂಡೆ. 8 9 72 62 ಐತೆ ಸರ್, ಅದು ಇಲ್ಲ. y ವ್ಯಾಲ್ಯೂನ 3 ತಗೊಂಡೆ. 8 9 72 63 ಆಯಿತು ಸರ್, ಅದು ಇಲ್ಲ. y ಬೆಲೆನ 4 ತಗೊಂಡಾಗ ನೋಡ್ರಿ ಸರ್, 8 9 72 6 ಉಳಿತು 64 ಆಯಿತು. 8 8 64 ಯಾವಾಗ ಆಯ್ತು ರೀ? ಇವನ್ನೆಲ್ಲವನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಬಂತು ಸರ್ 784 ತಗೊಂಡಾಗ ಬಂತು. ಯಾವಾಗ? 784 ಅನ್ನೋದು ಎಷ್ಟರಿಂದ ಡಿವಿಜಬಲ್ ಆಗುತ್ತೆ ನೋಡ್ರಿ? y ವ್ಯಾಲ್ಯೂ 4 ತಗೊಂಡಾಗ ಸರ್ 8 9 72. ಹೌದಾ? 8ರಲ್ಲಿ 2 ಹೋದ್ರೆ 6 ಉಳಿತು. ನೆಕ್ಸ್ಟ್ 4, 8 8 64. ರಿಮೈಂಡರ್ ಏನು ಉಳಿತು? 64 ಅಂದ್ರೆ ರಿಮೈಂಡರು 0 ಉಳಿತು ಸರ್. ಹಾಗಾದ್ರೆ y ವ್ಯಾಲ್ಯೂ 4 ತಗೊಂಡ್ಬಿಡಿ. ಕ್ಲಿಯರಾ? y ವ್ಯಾಲ್ಯೂ ನಾವು 4 ನಾವು ಇಲ್ಲಿ ತಗೊಂಡು ಬಿಡ್ತೀವಿ. ನೆಕ್ಸ್ಟ್ ರೂಲ್ ಆಫ್ 9. ರೂಲ್ ಆಫ್ 9 ಏನು ಹೇಳುತ್ತೆ ಸರ್? ಸಂಖ್ಯೆಗಳನ್ನ ಕೂಡಿಸಿದಾಗ ಎಷ್ಟಾಗಬೇಕಂತೆ? 9 ಆಗಬೇಕು. 9 ಕ್ಯಾನ್ಸಲ್ ಮಾಡ್ರಿ. 6 ಪ್ಲಸ್ 3 9, ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡ್ರಿ 8 ಪ್ಲಸ್ 7 15, 15 ಪ್ಲಸ್ 3 18, ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಉಳಿದ್ರಿ ಸರ್? ಇಲ್ಲಿ 8 ಉಳಿದಿದೆ, ಇಲ್ಲಿ 4 ಉಳಿದಿದೆ, ಇಲ್ಲಿ x ಉಳಿದೆ. 8 ಪ್ಲಸ್ 4 ಎಷ್ಟಾಯ್ತು ರೀ? 12 ಆಯಿತು. 12ಕ್ಕೆ ಪ್ಲಸ್ ಎಕ್ಸ್ ಅನ್ನು ನಾವು ಒಂದು ಸಂಖ್ಯೆನ ಕೂಡಿಸಿದಾಗ ಅದು ಎಷ್ಟರಿಂದ ಡಿವಿಜಬಲ್ ಆಗಬೇಕಂತೆ? 9ರಿಂದ ಡಿವಿಜಬಲ್ ಆಗಬೇಕಂತೆ. 9 1 9, 9 2 18, ಇದು 18 ಆಗಬೇಕಂದ್ರೆ 12ಕ್ಕೆ ಎಷ್ಟನ್ನು ಕೂಡಿಸ್ತಾರೆ ನೀವು? 6 ಸರ್. 12 ಪ್ಲಸ್ 6 18. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನು ಬಂತ್ರಿ ಸರ್? 6 ಬಂತು. y ವ್ಯಾಲ್ಯೂ ಏನು ಬಂದಿದೆ ರೀ ಸರ್? 4 ಬಂದಿದೆ. ಬನ್ನಿ, ಗೊತ್ತಾಯ್ತಾ ಇವಾಗ? ನಿಮ್ಗೆ ಏನು ಕೇಳಿದ್ರೆ ಅವರು ಸರ್ 6x ಪ್ಲಸ್ 7y ಅನ್ನು ನಮಗೆ ಕೇಳಿದ್ದಾರೆ. 6 ತಗೊಳ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಸರ್? ಎಕ್ಸ್ ವ್ಯಾಲ್ಯೂ 6 ಇದೆ.
ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 6 ಇದೆ ಹೌದಾ, ಪ್ಲಸ್ 7 ವೈ ವ್ಯಾಲ್ಯೂ ಎಷ್ಟಿದೆ ಸರ್, ವೈ ವ್ಯಾಲ್ಯೂ 4 ಇದೆ. 6 6 36 ಪ್ಲಸ್ 7 4 28, 36 ಪ್ಲಸ್ 28 ಎರಡನ್ನ ಕೂಡಿಸಿದಾಗ ಎಷ್ಟಾಯ್ತು 64 ಆಯಿತು. ಆಪ್ಷನ್ 64 ಇದೆ ನೋಡ್ರಿ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಹೇಗಿದ್ದೀರಿ? ಅರ್ಥ ಆಗ್ತಾ ಇದೆಯಲ್ಲ ರೂಲು? ಪ್ರಾಕ್ಟೀಸ್ ಮಾಡಿ ಹೌದಾ, ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬನ್ನಿ, NTPC CBT 2 2022 ಪ್ರಶ್ನೆ, ರೈಲ್ವೆ ಎಕ್ಸಾಮ್ ಕ್ವಶನ್ಸ್ ಬಂದರು. SSCನ ನೋಡಿದ್ರಿ, CHSL ನೋಡಿದ್ರಿ, GD ನೋಡಿದ್ರಿ, ನೆಕ್ಸ್ಟು ಪೇಸ್ಟ್ 12 ನೋಡಿದಿರಿ. ಇವಾಗ NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಕರೆದಿದ್ದಾರೆ. 8113 ಪೋಸ್ಟ್ ಡಿಗ್ರಿ ಮೇಲೆ ಕರೆದಿದ್ದಾರೆ. ನೆಕ್ಸ್ಟ್ PUC ಮೇಲೆ 3100 ಪೋಸ್ಟ್ನ ಕರೆದಿದ್ದಾರೆ. ಡಿಗ್ರಿ PC ಆದರೂ ಎರಡನ್ನು ಅಪ್ಲೈ ಮಾಡ್ಬೋದು. ಏನು ಮಾಡಿದ್ದಾರೆ, ಈ ವರ್ಷ 3 ಇಯರ್ಸ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ನೋಟಿಫಿಕೇಶನ್ನ ಕರೆಕ್ಟಾಗಿ ನೋಡಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯನ್ನು 8ರಿಂದ ವಿಭಜಿಸಬಹುದು? ನೋಡ್ರಿ, ಎಷ್ಟು ಈಜಿ ಕ್ವಶನ್ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಇಸ್ ಡಿವಿಜಬಲ್ ಬೈ 8? 8 ಅಂದ್ರೆ ಏನ್ರಿ? ಇಷ್ಟೊತ್ತು ತುಂಬ ಕ್ವಶನ್ನ ಪ್ರಾಕ್ಟೀಸ್ ಮಾಡಿದ್ರ? 8 ಅಂದ ತಕ್ಷಣ ನೀವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. 8 ಅಂದ ತಕ್ಷಣ ಸರ್ 2 ಪವರ್ ಆಫ್ 3. 8 ಅಂದ್ರೆ ಏನ್ರಿ? 2 ಪವರ್ ಆಫ್ 3. ಕೊನೆಯ 3 ಸಂಖ್ಯೆಗಳು, ಕೊನೆಯ 3 ಸಂಖ್ಯೆಗಳು ಎಷ್ಟರಿಂದ ಡಿವಿಜಬಲ್ ಆಗಬೇಕು? 8ರಿಂದ ಡಿವಿಜಬಲ್ ಆಗಬೇಕು. 312 ಇದೆ, 316 ಇದೆ, 318 ಇದೆ, 314 ಇದೆ. 312 8ರಿಂದ ಡಿವಿಜಬಲ್ ಆಗತ್ತ ನೋಡ್ರಿ ಸರ್. 8 3 24 ಹೌದಾ, 8 3 24 ಎಷ್ಟು ಉಳಿತ್ರಿ? 7 ಉಳಿತು, 72 ಆಯಿತು. 8 9 72 ಸರ್ ಆಯಿತು. ಓಕೆ, ನೆಕ್ಸ್ಟ್ 316 ಡಿವಿಜಬಲ್ ಆಗತ್ತ ನೋಡ್ರಿ ಸರ್. 8 3 24 76 ಆಯಿತು. 8 ಮಗೆ 76 ಇದೆ. ಇಲ್ಲ, ನಾವು ಇದೇ ಥರ ಮಾಡಿ ಏನಾಗ್ತಾ ಇದ್ದೀವಿ, ಎಕ್ಸಾಮ್ನಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಯಾಕೆ? ಇವಾಗ ನಾನು ಆಲ್ರೆಡಿ ಚೆಕ್ ಮಾಡಿದೆ. ಏನಂತ ಚೆಕ್ ಮಾಡಿದೆ ಸರ್? ಆಪ್ಷನ್ 1 ಪೂರ್ತಿಯಾಗಿ ಡಿವಿಜಬಲ್ ಆಯಿತು ಹೌದಾ, 8ರಿಂದ ಡಿವಿಜಬಲ್ ಆಯಿತಾ? 8 3 24 7 8 9 72 ಇದು 8ರಿಂದ ಡಿವಿಜಬಲ್ ಆದ. ಮುಂದೆ ಚೆಕ್ ಮಾಡೋದು ಚಾನ್ಸೇ ಇಲ್ಲ ನಮಗೆ, ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ? ಯಾವುದನ್ನ ವಿಭಜಿಸಬಹುದು? ಹಾಗಾದ್ರೆ ಆಪ್ಷನ್ ಎ ಯನ್ನ ವಿಭಜಿಸಬಹುದಂದ್ರೆ ಈ 3ನ್ನ ವಿಭಜಿಸಲಾಗುವುದಿಲ್ಲ, ಬಿಟ್ಟು ಬಿಡಿ, ಚೆಕ್ ಮಾಡಕ್ ಹೋಗಬೇಡಿ, ಬಿಟ್ಬಿಡಿ ಹೌದಾ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಈ ಕೆಳಗಿನವು ಯಾವ ಸಂಖ್ಯೆಯನ್ನು 2 3 ಮತ್ತು 5ರಿಂದ ವಿಭಜಿಸಬಹುದು? ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಇಸ್ ಡಿವಿಜಿಬಲ್ ಬೈ 2 3 and 5? ರೂಲ್ ಆಫ್ 2 ಏನು ಹೇಳುತ್ತೆ ಸರ್? ಕೊನೆಯ ಸಂಖ್ಯೆ ಈವನ್ ನಂಬರ್ ಇರಬೇಕು. ಈವನ್ ನಂಬರ್ ಯಾವು? 0 2 4 6 8 ನೋಡ್ರಿ, ಯಾವಿದೆ ಸರ್? 0 ಇದೆ, 5 ಇದೆ. 5 ಇದು ಈವನ್ ನಂಬರ್ ಅಲ್ಲ ಸರ್, ಆಪ್ಷನ್ ಬಿ ತೆಗೆದು ಬಿಡಿ. ನೆಕ್ಸ್ಟ್ 2 ಇದೆ ಸರ್, ನೆಕ್ಸ್ಟ್ 0 ಇದೆ. ರೂಲ್ ಆಫ್ 2 ಆಯಿತು. ರೂಲ್ ಆಫ್ 5 ಏನು ಹೇಳುತ್ತೆ ಸರ್? ರೂಲ್ ಆಫ್ 5 ಕೊನೆಯ ಸಂಖ್ಯೆ 0 ಇರಬೇಕು ಅಥವಾ 5 ಇರಬೇಕು. 0 ಇದೆ, 0 ಇದೆ, ಇಲ್ಲಿ 2 ಇದೆ. 0 ಮತ್ತು 5 ಇರಬೇಕು. ಇಲ್ಲಿ 0 ಇದೆ, ಇಲ್ಲಿ 2 ಇದೆ ಅಂತ ತೆಗೆದುಬಿಡಿ ಹೌದಾ. 0 ಇದೆ, 0 ಇದೆ. ಆಪ್ಷನ್ ಬಿ ಆಲ್ರೆಡಿ ತಪ್ಪಾಗಿದೆ. ನಾವು ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇಲ್ಲಿ ಮಾತ್ರ ಚೆಕ್ ಮಾಡಬೇಕು. ನೆಕ್ಸ್ಟ್ ರೂಲ್ ಆಫ್ 3, ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಬಲ್ ಬೈ 3. ಸಂಖ್ಯೆಯನ್ನು ಕೂಡಿಸಿದಾಗ ಎಷ್ಟರಿಂದ ಡಿವಿಜಬಲ್ ಆಗಬೇಕಂತೆ? 3ರಿಂದ. ನೋಡ್ರಿ, 3 + 1 4, 4 + 5 9, 9 3ರಿಂದ ಡಿವಿಜಬಲ್ ಆಗುತ್ತೆ ಸರ್. 2 + 2 4, 4 + 4 8 ಆಗಲ್ಲ ಸರ್. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ರೂಲ್ ಆಫ್ 2 ಕೊನೆಯ ಸಂಖ್ಯೆ ಇವನ್ ನಂಬರ್ ಇರಬೇಕು ಸರ್. ರೂಲ್ ಆಫ್ 5 ಕೊನೆಯ ಸಂಖ್ಯೆ 0 ಮತ್ತು 5 ಇರಬೇಕು ಸರ್. ರೂಲ್ ಆಫ್ 3 ಸಂಖ್ಯೆಗಳನ್ನ ಕೂಡಿಸಿದಾಗ 3ರಿಂದ ಡಿವಿಜಬಲ್ ಆಗಬೇಕು ಸರ್. ಫಿಕ್ಸ್ ಹೌದಾ. ನೆಕ್ಸ್ಟ್ ಬನ್ನಿ, RPF ಕಾನ್ಸ್ಟೇಬಲ್ 2018 ಶಿಫ್ಟ್ 1ಗೆ ಕೇಳಿದಂಥ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯನ್ನು 12ರಿಂದ ಸಂಪೂರ್ಣವಾಗಿ ವಿಭಜಿಸಬಹುದು ಅಂತ ಕೇಳಿದ್ದಾರೆ. 12ರಿಂದ. ಇಲ್ಲಿ ನಮ್ಮ ಸ್ನೇಹಿತರು ಏನು ಮಾಡ್ತಾರೆ, ಈ ಸಂಖ್ಯೆನ ಪೂರ್ತಿ 12ರಿಂದ ಮಾಡಕ್ಕೆ ಹೋಗ್ತಾರೆ. ತುಂಬ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಈಸ್ ಕಂಪ್ಲೀಟ್ಲಿ ಡಿವಿಜಬಲ್ ಬೈ 12? 12 ಅಂದ ತಕ್ಷಣ ರೂಲ್ ಏನು ಹೇಳುತ್ತೆ ಸರ್? 3 4 12. 3 4 12 ಅಂತ ಬಂದಾಗ ರೂಲ್ ಆಫ್ 4 ಏನು ಹೇಳುತ್ತೆ ಸರ್? ರೂಲ್ ಆಫ್ 4 2 ಪವರ್ ಆಫ್ 2. ಕೊನೆಯ 2 ಸಂಖ್ಯೆಗಳು 4ರಿಂದ ಡಿವಿಜಬಲ್ ಆಗಬೇಕು. ಯಾವ ಕೊನೆಯ 2 ಸಂಖ್ಯೆ 4ರಿಂದ ಆಗ್ತಾ ನೋಡ್ರಿ? 76 4ರಿಂದ ಆಗುತ್ತೆ ನೋಡ್ರಿ. 4 1 4 ಸರ್, 3 ಇತ್ತು, 4 9 36 ಆಗುತ್ತೆ. ನೆಕ್ಸ್ಟ್ 26 ಆಗುತ್ತಾ? ಆಗಲ್ಲ ಸರ್. 86 ಆಗುತ್ತಾ? ಆಗಲ್ಲ ಸರ್. ನೆಕ್ಸ್ಟ್ 76 ಡಿವಿಜಬಲ್ ಆಗುತ್ತೆ. ಬಿ ಮತ್ತು ಸಿ ಹೋಯ್ತು. ನೆಕ್ಸ್ಟ್ 3, ರೂಲ್ ಆಫ್ 3 ಏನು ಹೇಳುತ್ತೆ? ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಬಲ್ ಬೈ 3. ಸಂಖ್ಯೆಯನ್ನು ಕೂಡಿಸಿದಾಗ 3ರಿಂದ ಡಿವಿಜಬಲ್ ಆಗಬೇಕು. ಬನ್ನಿ, 7 + 2 9,
ನೆಕ್ಸ್ಟ್ 7 ಪ್ಲಸ್ 6 13, 13 ಪ್ಲಸ್ 4 17, 3ರಿಂದ ಹೋಗುತ್ತಾ ಹೋಗಲ್ಲ ಸರ್. ನೆಕ್ಸ್ಟ್ ನೋಡ್ರಿ 7 ಪ್ಲಸ್ 2 9, 8 ಪ್ಲಸ್ 7 15, 15 ಪ್ಲಸ್ 6 21, 3 ಮುಗಿಲಿ 21 ಇದೆ ಸರ್. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಬನ್ನಿ 20ನೇ ಪ್ರಶ್ನೆಗೆ ಬಂದಿದ್ದಾರೆ ಸ್ನೇಹಿತರೆ. ತುಂಬ ಸ್ಪೀಡಾಗಿರುತ್ತೆ ಕ್ಲಾಸ್ ಇದು. ಒಂದು ಸಲ ನೀವು ತಿಳ್ಕೊಂಡ್ಬಿಟ್ರೆ ಹಾಗೆ ರನ್ನಿಂಗ್ ಆಗ್ತಾ ಆಗ್ತಾ ಹೋಗ್ಬಿಡುತ್ತೆ. ಒಂದು ವೇಳೆ 5 ಅಂಕಿಯ ಸಂಖ್ಯೆ 505XY ಅನ್ನು 3, 7 ಮತ್ತು 11ರಿಂದ ವಿಭಜಿಸಬಹುದಾದರೆ ಆಗ 3x - 2y ನ ಮೌಲ್ಯವೆಷ್ಟು ಅಂತ ಪ್ರಶ್ನೆ. ಹೌದಾ. ಇಫ್ ದ 5 ಡಿಜಿಟ್ ನಂಬರ್ 505XY is divisible by 3, 7 and 11, then what is the value of 3x - 2y ಅಂತ ಇದೆ ಸರ್. ಇಲ್ಲಿ ಒಂದು ಸಂಖ್ಯೆನ ಕೊಟ್ಟಿದ್ದಾರೆ ಅವರು. ಯಾವ ಸಂಖ್ಯೆನ ಕೊಟ್ಟಿದ್ದಾರೆ? 505XY ಅಂತ ಕೊಟ್ಟಿದ್ದಾರೆ. ಹೌದಾ. ರೂಲ್ ಆಫ್ 3, ರೂಲ್ ಆಫ್ 7, ರೂಲ್ ಆಫ್ 11 ನಿಮಗೆಲ್ಲ ಗೊತ್ತಿದೆ. ಇಲ್ಲಿ 5 ಡಿಜಿಟ್ ನಂಬರ್ ಅಂತ ಕೊಟ್ಟಾಗ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಏನು ಗೊತ್ತಾ, ಇದು ಒಂದನ್ನು ಅರ್ಥ ಮಾಡ್ಕೊಳ್ರಿ. ಇಲ್ಲೊಂದನ್ನು ನಿಮಗೆ ನೋಟ್ ಆಗಿ ತೋರಿಸ್ತೀನಿ ಬನ್ನಿ. ಫಸ್ಟು ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಅಂತ ಬರುತ್ತೆ. ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಮೊನ್ನೆ ತೋರಿಸಿದೆ ನಿಮಗೆ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಲಾರ್ಜೆಸ್ಟ್ ವ್ಯಾಲ್ಯೂಸ್ ಆ್ಯಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಲಾರ್ಜೆಸ್ಟ್ ವ್ಯಾಲ್ಯೂ ಅಂದರೆ ಬನ್ನಿ ನೋಡಿ, ಸಿಂಗಲ್ ಡಿಜಿಟ್ ಲಾರ್ಜೆಸ್ಟ್ ನಂಬರು 9, ಡಬಲ್ ಡಿಜಿಟ್ ಲಾರ್ಜೆಸ್ಟ್ ನಂಬರು 99, 3 ಡಿಜಿಟ್ ಲಾರ್ಜೆಸ್ಟ್ ನಂಬರು 999, 4 ಡಿಜಿಟ್ ಲಾರ್ಜೆಸ್ಟ್ ನಂಬರು 9999, 5 ಡಿಜಿಟ್ ಲಾರ್ಜೆಸ್ಟ್ ನಂಬರು 99999. ಇದಂತೂ ಗೊತ್ತಿದೆ. ನೆಕ್ಸ್ಟು ಸ್ಮಾಲೆಸ್ಟ್ ನಂಬರ್, ಸಿಂಗಲ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ 0, ಡಬಲ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಬಂದಾಗ 1ರ ಮುಂದೆ 1 0, 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದಾಗ 100, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದಾಗ 1000, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದಾಗ 10,000. ಅರ್ಥ ಆಯ್ತಾ? ಸಿಂಗಲ್ ಡಿಜಿಟ್ ಲಾರ್ಜೆಸ್ಟ್ ನಂಬರು ಮತ್ತು ಸ್ಮಾಲೆಸ್ಟ್ ಡಿಜಿಟ್ ನಿಮಗೆಲ್ಲವೂ ಗೊತ್ತಾಗಬೇಕು. ಸಿಂಗಲ್ ಡಿಜಿಟ್ 9, ಡಬಲ್ ಡಿಜಿಟ್ 99, 3 ಡಿಜಿಟ್ 999, 4 ಡಿಜಿಟ್ 9999, 5 ಡಿಜಿಟ್ 99999, ಸಿಂಗಲ್ ಡಿಜಿಟ್ ಸ್ಮಾಲೆಸ್ಟ್ 0, ಸಿಂಗಲ್ ಡಿಜಿಟ್ 2 ಡಿಜಿಟ್ 10, 3 ಡಿಜಿಟ್ 100, 4 ಡಿಜಿಟ್ 1000, 5 ಡಿಜಿಟ್ ಅಂದರೆ 10,000 ಗೊತ್ತಿದೆ. ಇವಾಗ ಪ್ರಶ್ನೆಗೆ ಹೋಗೋಣ ಬನ್ನಿ. ಈ ಪ್ರಶ್ನೆಯಲ್ಲಿ ನಾ ಇಲ್ಲಿ ಏನು ಮಾಡ್ತೀನಿ ಅಂದರೆ ಎಕ್ಸ್ ಮತ್ತು ವೈ ಬೆಲೆ ಇದೆಯಲ್ಲ, ಸ್ಮಾಲೆಸ್ಟ್ ನಂಬರ್ ಆದರೂ ತೊಗೊಳ್ರಿ ಅಥವಾ ಲಾರ್ಜೆಸ್ಟ್ ನಂಬರ್ ಆದರೂ ತೊಗೊಳ್ರಿ. ನಾನು ಎಕ್ಸ್ ವ್ಯಾಲ್ಯೂನು ಸಿಂಗಲ್ ಡಿಜಿಟ್ ಮತ್ತು ವೈ ವ್ಯಾಲ್ಯೂ ಎರಡನ್ನ ಏನು ಮಾಡ್ತೇನೆ, ಲಾರ್ಜೆಸ್ಟ್ ವ್ಯಾಲ್ಯೂನ ತೊಗೋತೇನೆ. 9999 ಅಂತ ತೊಗೋತೇನೆ. ಇವಾಗ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಕೊಟ್ಟಂಥ ಸಂಖ್ಯೆ ಏನು ಸಂಖ್ಯೆ ಕೊಟ್ಟಿದಾರಲ್ಲ ಅವುಗಳ ಎಲ್ ಸಿ ಎಮ್ನ ತಗೋಬೇಕು. ಯಾವ ಎಲ್ ಸಿ ಎಮ್ಮು? 3, 7, 11ರ ಎಲ್ ಸಿ ಎಮ್ಮು. ಹೌದಾ. 11 7 77, 77 3 ಎಷ್ಟು? 231. 231ರಿಂದ ಇದು ಡಿವೈಡ್ ಹೋಗಬೇಕು. ಬನ್ನಿ 231 ಎರಡಲೇ ಹೋಗುತ್ತೆ ಸರ್. 2 1 2, 2 3 6, 2 2 4. ನೆಕ್ಸ್ಟ್ 5ರಲ್ಲಿ 2 ಹೋದರೆ 3, 10ರಲ್ಲಿ 6 ಹೋದರೆ 4. ನೆಕ್ಸ್ಟ್ ಈ 9ನ ತಗೋತಾರೆ. ನೆಕ್ಸ್ಟ್ 231 ಎರಡಲೇ ಹೋಗುತ್ತೆ. ಮತ್ತೆ ಎಷ್ಟು ಬಂತು? 400 ಹೋಗುತ್ತಾ? 462 ಬರುತ್ತೆ ಸರ್. ಹೋಗಲ್ಲ, ಬಿಟ್ಟು ಬಿಡಿ. 261 ಒಂದೇ ತಗೊಳ್ರಿ. 261 ಒಂದಲೇ 261. ನೆಕ್ಸ್ಟ್ ಮೈನಸ್ ಮಾಡಿರಿ. 9ರಲ್ಲಿ 1 ಹೋದರೆ 8, 13ರಲ್ಲಿ 6 ಹೋದರೆ 7, 4ರಲ್ಲಿ 3 ಹೋದರೆ 1, ಲಾಸ್ಟ್ 9 ಇದೆ. 231 ಎಷ್ಟಲೇ ಹೋಗುತ್ತೆ? 8ಲೇ ಹೋಗುತ್ತಾ? ನೋಡೋಣ ಸರ್. 8 1ಲೇ 8, ನೆಕ್ಸ್ಟ್ 8 3ಲೇ 24, ಕೈಲ 2, 8 2ಲೇ 16 ಪ್ಲಸ್ 2 18 ಆಗುತ್ತೆ. ಹೋಗಲ್ಲ ಸರ್, ಬಿಟ್ಟು ಬಿಡಿ, ತೆಗೆದುಬಿಡಿ. ಹೋಗದೇ ಇದ್ರೆ ಮೈನಸ್ ಮಾಡಲೇಬಿಡಿ. ನೆಕ್ಸ್ಟ್ 7ರಿಂದ ತಗೊಳ್ಳಿ. ಹೌದಾ? 7. 7 1ಲೇ 7, 7 3ಲೇ 21, ಕೈಲ 2, 7 2ಲೇ 14 ಪ್ಲಸ್ 2 16. ನೆಕ್ಸ್ಟ್ ಮೈನಸ್ ಮಾಡಿ. 9ರಲ್ಲಿ 7 ಹೋದರೆ 2, 8ರಲ್ಲಿ 1 ಹೋದರೆ 7, 7ರಲ್ಲಿ 6 ಹೋದರೆ 1 ಬಂತು. ಇವಾಗ ರಿಮೈಂಡರ್ ಎಷ್ಟು ಬಂತು? 172 ಬಂತು. ರಿಮೈಂಡರ್ ಏನು ಬಂದಿದಿಲ್ಲ ಅದನ್ನು ಏನು ಮಾಡ್ಬೇಕಂದ್ರೆ 50599 ಅಂತ ಏನು ತಗೊಂಡಿದ್ರಲ್ಲ
ಇದರಲ್ಲಿ ಬಂದಂಥ ರಿಮೈಂಡರ್ನ ಮೈನಸ್ ಮಾಡಿಬಿಡಿ. 172 ಮೈನಸ್ ಮಾಡಿ. 172 ಮೈನಸ್ ಮಾಡಿದಾಗ 9ರಲ್ಲಿ 7 ಹೋದರೆ ಎಷ್ಟು? 9ರಲ್ಲಿ 2 ಹೋದರೆ 7, 9ರಲ್ಲಿ 7 ಹೋದರೆ 2, 5ರಲ್ಲಿ 1 ಹೋದರೆ 4, ನೆಕ್ಸ್ಟ್ 50. ಹೌದಾ? 50427 ಬಂತು. ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಸರ್? ಎಕ್ಸ್ ವ್ಯಾಲ್ಯೂ 2 ಬಂತು. ವೈ ವ್ಯಾಲ್ಯೂ ಎಷ್ಟು ಬಂತು ರೀ? ವೈ ವ್ಯಾಲ್ಯೂ 7 ಬಂತು. ಓಕೆ, ಹಾಕಿ ನೋಡೋಣ. ಹೌದಾ? ಡೋಂಟ್ ವರಿ. ಕ್ಲಿಯರಾ? ಇವಾಗ ನಮಗೆ ಏನು ಕೇಳಿದಾರೆ ಅವರು? ಸರ್ 3x ಮೈನಸ್ 2y ಅಂತ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 2 ಇದೆ. 3 2 6 ಮೈನಸ್ ವೈ ವ್ಯಾಲ್ಯೂ ಎಷ್ಟಿದೆ? ವೈ ವ್ಯಾಲ್ಯೂ 7 ಇದೆ. 7 2 14, 7 2 14. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? ಓಕೆ ಮಿಸ್ಟೇಕ್ ಆಯಿತಾ? ಓಕೆ, ಡೋಂಟ್ ವರಿ. 505 XY ಡಬಲ್ ಸಂಖ್ಯೆನ ತೊಗೊಂಡಾಗ ಎಲ್ಲೂ ಮಿಸ್ಟೇಕ್ ಆಗಿದೆ. 13 7 4 3 1 7 8 9 9 8 1 172 ಬಂದಿದೆ. ಓಕೆ, ಡೋಂಟ್ ವರಿ. ಮಿಸ್ಟೇಕ್ ಆಗಿದೆ ನೋಡ್ರಿ. 3 2 6, 2 7 14. ಹೌದಾ? 14ರಲ್ಲಿ 6 ಹೋದರೆ ಎಷ್ಟು ಉಳಿತು? 8 ಉಳಿತು. ಬಟ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ? 3x ಮೈನಸ್ 2yನ ಮೌಲ್ಯವೆಷ್ಟು ಅಂತ ಪ್ರಶ್ನೆ ಇದೆ. ಓಕೆ, ನೋ ಪ್ರಾಬ್ಲಮ್. ಈ ಪ್ರಾಬ್ಲಮನ್ನು ನಾವು ಸಿಂಗಲ್ ಡಬಲ್ ಮೊದಲು ಏನು ಮಾಡಿದ್ವಿ? ಲಾರ್ಜೆಸ್ಟ್ ವ್ಯಾಲ್ಯೂ ಆಗಿ ತೊಗೊಂಡಿದ್ದೀವಿ. ಲಾರ್ಜೆಸ್ಟ್ ವ್ಯಾಲ್ಯೂ. ಇವಾಗ ಇದನ್ನು ಲಾರ್ಜೆಸ್ಟ್ ವ್ಯಾಲ್ಯೂ ಬಿಟ್ಟು ನಾವೇನಾದರೂ 1 ಮಿನಿಟು, ಹೌದಾ? ಲಾರ್ಜೆಸ್ಟ್ ವ್ಯಾಲ್ಯೂ ಬಿಟ್ಟು ನಾವೇನಾದರೂ 505XY ಇದೆಯಲ್ಲ, 505XY ಅಂತ ಇದೆ. ಹೌದಾ? ಇವಾಗ 3ಯಿಂದ ಡಿವಿಜಿಬಲ್ ಆಗಬೇಕು, ಮತ್ತು 7ಯಿಂದ ಡಿವಿಜಿಬಲ್ ಆಗಬೇಕು, ಮತ್ತು 11ರಿಂದ ಡಿವಿಜಿಬಲ್ ಆಗಬೇಕು. ಬಟ್ ಆ ಸಂಖ್ಯೆ ಒಂದು ಲಾರ್ಜೆಸ್ಟ್ ಇರಬೇಕು, ಇಲ್ಲ ಸ್ಮಾಲೆಸ್ಟ್ ಇರಬೇಕು ರೀ. ಇವಾಗ ನಾವು ಸ್ಮಾಲೆಸ್ಟ್ ಇದನ್ನ 0 0 ತೊಗೊಂಡಂತ ತೊಗೊಂಡ್ರಿ. ಸ್ಮಾಲೆಸ್ಟ್ ವ್ಯಾಲ್ಯೂ ಏನು ಮಾಡ್ತಾರೆ? 2ನ್ನ 0 ಅಂತ ತೊಗೊಂಡ್ರಿ. ಹೌದಾ? ಈ 2ನ್ನ 0 ತೊಗೊಂಡ ಮೇಲೆ ನೋಡಿ ಟ್ರೈ ಮಾಡಿ ಎಷ್ಟು ಬರುತ್ತೆ. ಈ 2ನ್ನ 0 ತೊಗೊಂಡ್ರಿ. ಸಪೋಸ್ 0 ತೊಗೊಂಡು ಆ LCM ಏನು ಬಂದಿಲ್ಲ, ಆ LCM ಇಂದ ಇದನ್ನು ಡಿವಿಜಿಬಲ್ ಮಾಡಬೇಕು. ಬಂದಂಥ LCM ಇಂದ ಡಿವಿಜಿಬಲ್ ಮಾಡಿದಾಗ ಅದು ಆನ್ಸರ್ ಬಂದೇ ಬರುತ್ತೆ. ಹೌದಾ? 3 7 11 LCM 231 ತೊಗೊಂಡು ನೋಡಿ. ಲಿಸ್ಟ್ ವ್ಯಾಲ್ಯೂ ತೊಗೊಂಡು ನೋಡಿ. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಇದೆ. ಲಿಸ್ಟ್ ವ್ಯಾಲ್ಯೂ ತೊಗೊಂಡು ನೋಡಿ. ಹೌದಾ? ಇದನ್ನು ನಾವು ಟ್ರೈ ಮಾಡೋಣ. ಡೋಂಟ್ ವರಿ. ಹೌದಾ? ಲಿಸ್ಟ್ ವ್ಯಾಲ್ಯೂ ತೊಗೊಂಡು ನೋಡಿ. ಸಪೋಸ್ ಎಲ್ಲೋ ಇದಾಗಿರಬೇಕು. ಈ ಕ್ವಶನ್ನ ಹೋಲ್ಡಲ್ಲಿ ಇಡಿ. ಡೋಂಟ್ ವರಿ. ಬರೋಣ ಆಯಿತಾ? ನೆಕ್ಸ್ಟ್ ಬನ್ನಿ. RPF ಕಾನ್ಸ್ಟೇಬಲು 2019. ಇವುಗಳಲ್ಲಿ ಯಾವ ಸಂಖ್ಯೆಯನ್ನು 15ರಿಂದ ವಿಭಜಿಸಬಹುದು? 15 ಅಂತ ಕೊಟ್ಟಿದ್ದಾರೆ. 15 ಅಂದಾಗ ಏನ್ರಿ ಸರ್? 3 5 15. ಓಕೆ, ನೋ ಪ್ರಾಬ್ಲಮ್. 3 5 15. ರೂಲ್ ಆಫ್ 5 ಏನು ಹೇಳುತ್ತೆ ಸರ್? ಕೊನೆಯ ಸಂಖ್ಯೆ 0 ಇರಬೇಕು ಅಥವಾ 5 ಇರಬೇಕು. ಎಲ್ಲವೂ ಸಂಖ್ಯೆ 0 ಇದಾವೆ. ಡೋಂಟ್ ವರಿ. ನೆಕ್ಸ್ಟ್ ರೂಲ್ ಆಫ್ 3 ಏನು ಹೇಳುತ್ತೆ ಸರ್? ಕೊಟ್ಟಂಥ ಸಂಖ್ಯೆಗಳು ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 3. ನೋಡ್ರಿ, ಸಂಖ್ಯೆಯನ್ನು ಕೂಡಿಸಿದಾಗ 3ರಿಂದ ಡಿವಿಜಿಬಲ್ ಆಗಬೇಕು. ಯಾವಾಗ ನೋಡ್ರಿ? 4 + 3 7, 7 + 2 9 ಹೋಯಿತು. 6 + 4 10, 10 + 6 16, 16 + 5 21. 3ರಿಂದ ಡಿವಿಜಿಬಲ್ ಆಗುತ್ತೆ ಸರ್. ಹಾಗಾದರೆ ಫಸ್ಟ್ ಒನ್ ಡಿವಿಜಿಬಲ್ ಆಯಿತು. ಸೆಕೆಂಡ್ ಒನ್ ಹಾಗೆ ನಾನು ಟ್ರೈ ಮಾಡ್ತೇನೆ. ಇಲ್ಲಿ ನೋಡ್ರಿ, 4 + 2 6, 6 + 6 12, 12 + 4 16, 16 + 2 18, 18 + 6 24 + 5 29. ಇಲ್ಲ ಸರ್, ಆಪ್ಷನ್ ಕರೆಕ್ಟ್ ಇದೆ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಡೋಂಟ್ ವರಿ. 20ನೇ ಕ್ವಶನ್ನು ಹೋಲ್ಡಲ್ಲಿದೆ. ಅದನ್ನು ಮಾಡೋಣ. ಡೋಂಟ್ ವರಿ. ಹೌದಾ? ಅದನ್ನು ಹೋಲ್ಡಲ್ಲಿದೆ. ಅಲ್ಲಿ ಸ್ಮಾಲೆಸ್ಟ್ ಡಿಜಿಟ್ ತೊಗೊಂಡು ಮಾಡಿ. ಲಾರ್ಜೆಸ್ಟ್ ವ್ಯಾಲ್ಯೂ ತೊಗೊಂಡಾಗ ಮಿಸ್ಟೇಕ್ ಆಗಿ ಸ್ಮಾಲೆಸ್ಟ್ ಡಿಜಿಟ್ ತೊಗೊಂಡು ಮಾಡಿ. ಈ ಕೆಳಗಿನ ಯಾವ ಸಂಖ್ಯೆಯನ್ನು 9ರಿಂದ ವಿಭಜಿಸಬಹುದು? RRP ALP ಮತ್ತು ಟೆಕ್ನಿಷಿಯನ್ 2018 ಪ್ರಶ್ನೆ. 9ರಿಂದ ವಿಭಜಿಸಬಹುದು. ರೂಲ್ ಆಫ್ 9 ಹೇಳುತ್ತೆ ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 9. ಕೊಟ್ಟಂಥ ಸಂಖ್ಯೆಯು ಎಷ್ಟರಿಂದ ಡಿವಿಜಿಬಲ್ ಆಗಬೇಕು? 9ರಿಂದ. ಬನ್ನಿ. 5 + 6 11, 11 + 7 18, 18 + 6 24, + 24 + 5 29 ಆಗತ್ತಾ? ಆಗಲ್ಲ ಸರ್. 4 + 7 11, 11 + 8 19, 19 + 6 25, 25 + 2 27 ಆಗತ್ತಾ? ಆಗತ್ತೆ ಸರ್. 5 + 4 9, 3 2 5 1 6 ಆಗಲ್ಲ ಸರ್. ನೆಕ್ಸ್ಟು 5 + 4 9, 8 7 15 6 21 ಆಗಲ್ಲ ಸರ್. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಬನ್ನಿ. NTPC CBT 1 2021. ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿ ಮೌಲ್ಯವನ್ನು ಕಂಡುಹಿಡಿ ಅಂತ ಹೇಳಿದರೆ. ಇಫ್ 1 2 1 6 - 3 2 D
ಈಕ್ವಲ್ ಟು ತ್ರಿಬಲ್ ಡಿ ಈಸ್ ಡಿವಿಸಿಬಲ್ ಬೈ 8. 1216 ಮೈನಸ್ 37 ಡಿ ಅನ್ನು ನಾವು ಈಕ್ವಲ್ ಟು ತ್ರಿಬಲ್ ಡಿ ಅನ್ನು 8ರಿಂದ ವಿಭಜಿಸಬಹುದಾದರೆ ಡಿ ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಕಂಡುಹಿಡಿಯಿರಿ ಡಿ ಯ ಮೌಲ್ಯವನ್ನು ತಗೊಳ್ರಿ. ಇವಾಗ 1216 ಅನ್ನು ನಾವಲ್ಲಿ ಮೈನಸ್ 32 ಡಿ ಅಂತ ಮಾಡಿದ ತಕ್ಷಣ ಅದೇನಾಗುತ್ತೆ ಅಂದರೆ ತ್ರಿಬಲ್ ಡಿ ಅಂತ ಬರುತ್ತೆ ಅಂತೆ. ತ್ರಿಬಲ್ ಡಿ ಅಂತ ಬಂದಾಗ ಆ ಸಂಖ್ಯೆ ಎಷ್ಟರಿಂದ ಡಿವಿಜಿಬಲ್ ಆಗ್ಬೇಕಂತ 8ರಿಂದ ಡಿವಿಜಿಬಲ್ ಆಗಬೇಕು. ಹಾಗಾದರೆ 8ರಿಂದ ಡಿವಿಜಿಬಲ್ ಆಗಬೇಕಾದ್ರೆ ತಗೊಳ್ರಿ. ಆಪ್ಷನ್ ಎ ಎಷ್ಟಿದೆ ಸರ್? ಆಪ್ಷನ್ ಎ 6 ಇದೆ, 6 ತಗೊಳ್ರಿ. ಆಪ್ಷನ್ ಎ 6 ಇದೆ, 6ನ ಉತ್ತರ. 6ರಲ್ಲಿ 6 ಹೋದರೆ 0. ನೆಕ್ಸ್ಟ್ 11ರಲ್ಲಿ 2 ಹೋದರೆ 9. 12ರಲ್ಲಿ 4 ಹೋದರೆ ಎಷ್ಟು ಉಳಿತ್ರಿ? 890. 899 8ರಿಂದ ಡಿವಿಜಿಬಲ್ ಆಗುತ್ತಾ ಸರ್? ಆಗಲ್ಲ ಸರ್, ಬಿಟ್ಬಿಡಿ, ತೆಗೆದುಬಿಡಿ. ಆಪ್ಷನ್ ಎ ರಾಂಗ್ ಆಯಿತು. ಆಪ್ಷನ್ ಎ ರಾಂಗ್ ಆದಮೇಲೆ ಆಪ್ಷನ್ ಎಯನ್ನು ರಾಂಗ್ ಮಾಡಿಬಿಡಿ, ತಪ್ಪು. ಆಪ್ಷನ್ ಬಿ ತಗೊಳ್ರಿ. ಆಪ್ಷನ್ ಬಿ 8ನ ತಗೊಳ್ರಿ. 16ರಲ್ಲಿ 8 ಹೋದರೆ 8 ಉಳಿತು. ನೆಕ್ಸ್ಟ್ 11ರಲ್ಲಿ 3 ಹೋದರೆ 8 ಉಳಿತು. 12ರಲ್ಲಿ 4 ಹೋದರೆ 8 ಉಳಿತು. ಇವಾಗ 888 ಅನ್ನೋದು 8ರಿಂದ ಡಿವಿಜಿಬಲ್ ಆಗುತ್ತೆ ಸರ್. 8ರಿಂದ ಡಿವಿಜಿಬಲ್ ಆಗುತ್ತೆ. ಯಾವಾಗ ಡಿ ವ್ಯಾಲ್ಯೂವನ್ನು ನಾವು 8 ಆಗಿ ತೊಗೊಂಡಾಗ ಅದು 8ರಿಂದ ಡಿವಿಜಿಬಲ್ ಆಗುತ್ತೆ. ಹಾಗಾದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇಲ್ಲಿ ನೋಡ್ರಿ, ಈ ಕೆಳಗೆ ಯಾವುದನ್ನು 44ರಿಂದ ಸಂಪೂರ್ಣವಾಗಿ ವಿಭಜಿಸಬಹುದು? ಇದು ನಿಮಗೆ ಹೋಮ್ವರ್ಕ್ ಪ್ರಶ್ನೆ. ಇದು ಒಂದು ಕ್ವಶನ್ ಹೋಮ್ವರ್ಕ್ ಮಾಡಿ. ಇದು NTPC CBT ಒಂದು ಹೋಮ್ವರ್ಕ್ ಕೊಟ್ಟಂಥ ಕ್ವಶನನ್ನು ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ತೇನೆ. 20ನೇ ಕ್ವಶನ್ ಒಂದು ಕ್ವಶನ್ ನಂಬರ್ 20 ಒಂದು ಸಾಲ್ವ್ ಮಾಡ್ತೇನೆ, ನೀವು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 24 ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನು ಒಂದು ಸಾಲ್ವ್ ಮಾಡ್ತೇನೆ. ನೆಕ್ಸ್ಟ್ 25 ಒಂದು ನೋಡ್ರಿ, GD 2024. ಒಂದು ವೇಳೆ 34564 ಎ ಸಂಖ್ಯೆಯನ್ನು 11ರಿಂದ ವಿಭಜಿಸಬಹುದಾದರೆ ಆಗ ಎ ಯ ಮೌಲ್ಯವೆಷ್ಟು ಅಂತ ಕೇಳಿದರೆ ಇದನ್ನು ಒಂದು ಹೋಮ್ವರ್ಕ್. 2 ಕ್ವಶನ್ ಹೋಮ್ವರ್ಕ್ ಇದ್ದಾವೆ. ಇವು 2 ಕ್ವಶನ್ ನೀವು ಟ್ರೈ ಮಾಡಿ. ನೆಕ್ಸ್ಟ್ ನಾ ಸರಿ ಕೊಟ್ಟಂಥ ಹೋಮ್ವರ್ಕನ್ನು ಸಾಲ್ವ್ ಮಾಡಿ ಮುಂದೆ ಹೋಗ್ತೇನೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಹೇಗಿತ್ತು ರೀ ಇವತ್ತಿನ ಕ್ಲಾಸು? ಇಷ್ಟ ಆಯಿತು ನಮಗೆಲ್ಲ? ಓಕೆ, ಇದೇ ಥರ ಮುಂದೆ ಎಲ್ಲ ಚಾಪ್ಟರ್ನ ನೋಡೋಣ. ಅಡ್ವಾನ್ಸ್ ಮತ್ತು ಅರಿಥಮೆಟಿಕ್ ಎಲ್ಲವನ್ನು ನೋಡೋಣ. ಡೋಂಟ್ ರೀ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.